ಸಂಬಂಧದ. ಅದಕ್ಕೆ ಆತ್ಮಜ್ಞಾನವನ್ನು ಮಾಡ್ಕೊ, ಎಲ್ಲ ಸಂಬಂಧಗಳು ತಪ್ಪಿ ಹೋಗ್ಬಿಡ್ತಾವೆ ನೀನು. ಏನು ಮೊದಲು ಈ ಕೆಲಸ ಮಾಡ್ಕೋಬೇಕಾಗಿತ್ತು ನಾವು. ಮೊದಲು ಎಲ್ಲ ಬಿಟ್ಟು ಬಿಡದ ಇದೇ ಅಭ್ಯಾಸದಾಗ ತೊಡಗಿ ಇದನ್ನು ಗಟ್ಟಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಸಿಕ್ಕಂಥ ಸತ್ಸಂಗವನ್ನು ಬಿಡಬಾರ್ದು ಅಂತ. ನಮಗೆ ಬೇಕಾದದ್ದು ಎಲ್ಲಿದೆ ಅನ್ನೋದನ್ನು ಸಂಶೋಧನೆ ಮಾಡಿರಿ. ನಿಮ್ಮಂತೆ ಇತರರಿಗೆ ಮಾಡ್ಲಿಕ್ಕೆ ಹಚ್ಚ್ರಿ, ಮತ್ತೆ ಅಡ್ಡ ದಾರಿ ಹಿಡಿಬೇಡ್ರಿ ಅಂತ. ಏನು ಬರೀ ಅವ ಅನಾತ್ಮ ವಿಚಾರದೊಳಗೆ ಕಾಲು ಕಳಿಬೇಡ್ರಿ ನಂತ. ಇಡ್ತೀನ ಆದದ್ದು ಆಗೋದು, ಇನ್ನು ಮ್ಯಾಗಾರ ಎಚ್ಚರ ಆಗ್ರಿ ಅಂತ. ಮಲ್ಕೊಳ್ಳೋ ಮುಂದೆ ಇದೇ ವಿಚಾರ ಮಾಡ್ಕೊಂತ ಮಲಗಬೇಕು ನೋಡ್ರಿ. ನ ಧನೇನ ನ ಪ್ರಜೆಯ ನ ಬಹುಶ್ರುತತ್ವೇನ ತ್ಯಾಗೇನ ಏಕೇನ ಅಮೃತ ಆಣಶು ಅಂತ. ಧನಕನಕಾದಿಗಳಿಂದ ಇಲ್ಲ, ಮಕ್ಕಳು ಮರಿಯಿಂದನೂ ಇಲ್ಲ, ಬಹಳಷ್ಟು ಶಾಸ್ತ್ರಾಭ್ಯಾಸ ಮಾಡೋದ್ರಿಂದನೂ ಏನು ಲಾಭ ಇಲ್ಲ ಅಂತ. ಅದನ್ನು ಮಾಡೋದ್ರಿಂದ ಏನಕ್ಕೈತಿ? ಅದೇ ಚಿಂತೆಯಾಗ ಮುನಿಗಿ ನೀನು ಜೀವನ ಎಲ್ಲ ಹಾಳು ಮಾಡ್ಕೊಂಡಿರೋ. ಎಲ್ಲಿ ಹೋತು ನಾನು ಗಳಿಸಿದ್ರು ರೊಕ್ಕ? ಬ್ಯಾಂಕ್ನಾಗ ಅಲ್ಲಿ ಇಟ್ಟಿನಿ ಇಲ್ಲಿ ಇಟ್ಟಿನಿ ಅನ್ಕೊಂತ ಹೋದೆಲ್ಲ ನೀನು. ಎದಕ್ಕೆ ನಿನಗೂ ಉಪಯೋಗ ಬರೋದನ್ನು ಏನು ಮಾಡಲಿಲ್ಲ. ನಿನ್ನ ಬೆನ್ನ ಹತ್ತದಲ್ಲಿ ಯಾವ ಅದು ಇಟ್ಟದ್ದು ಇಟ್ಟಲ್ಲಿ ಕೊಟ್ಟಲ್ಲಿ. ವೃದ್ಧಾಪ್ಯ ಕಾಲಕ್ಕೆ ಮನಿ ಚಿಂತೆ ಬಿಟ್ಟುಕೊಟ್ಟು ಒಂದು ಕಡೆ ಕೂತು ಇದನ್ನ ವಿಚಾರ ಮಾಡಿ ಗಟ್ಟಿ ಮಾಡ್ಕೋಬೇಕು ನಾವು. ವಾನಪ್ರಸ್ಥಾಶ್ರಮಕ್ಕೆ ಬರಬೇಕಂತ ಯಾಕೆ ಹೇಳ್ಯಾರ? ವಾನಪ್ರಸ್ಥಾಶ್ರಮಕ್ಕೆ ಬರದ ಹೊರತು ನಿಮ್ಮ ಅಪ್ಪ ಸತ್ತ ನಿಮ್ಮ ಅವ್ವ ಊಟಕ್ಕೆ ಕುಂತರು ಕೆಲಸ ಆಗೋದಿಲ್ಲ ಇದಂತ. ಮನೆಯೊಳಗೆ ಕೆಲಸ ಏನಿರ್ತೈತಿ ಅವ್ರು ಮಾಡ್ಕೋತಿರ್ತಾರೆ. ಬರೀ ಅವ್ರಿಗೆ ಅದನ್ನ ಹೇಳ್ಕೊಂತ ಕುಂದ್ರು ಸಾಕು, ಹೋಗಪ್ಪ ನೀ ಆ ಕಡೆ ಹೋಗಿ ನಾವೆಲ್ಲ ಮಾಡ್ಕೋತೇವೆ ಅಂತಿರ್ತಾರೆ. ಆದರೂ ಹೇಳಕ್ಕೆ ಹೋಗ್ತೈತಿ ಇನ್ನ, ಹೌದಿಲ್ಲ? ಅದನ್ನ ಹೇಳಕ್ಕೆ ಹೋಗ್ತೈತಿ, ಮಾಡಿದ್ದ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಏನು ಮಾಡಿದ್ದು ಇಲ್ಲಿ ತನಕ? ಏನು ಮಾಡಿದ್ದು ನೀವು? ಏನಾದ್ರು ಉಪಯೋಗ ಬಂದ ನೀವು ಮಾಡಿದ್ದು? ದೊಡ್ಡ ಗಣಂದಾರಿ ಮಾಡಿರಿ ಹೋಗಪ್ಪ ನೀವು ಅಂತಿರ್ತಾರೆ ಅವ್ರು. ಯಾಕ್ರಿ? ದೊಡ್ಡ ಕೆಲಸ ಮಾಡಿರಿ ಹೋಗಂತ. ನಿನಗೆ ಲಾಭ ಇದು. ಏನು ಮಕ್ಕಳು ಮರಿ ಇಲ್ದವರು ಪುಣ್ಯವಾನ್ರವರು. ಇಲ್ಲಾಂದ್ರೆ ಅವ್ಕರು ಸುಂಬಳ ಅವ್ಕರು ಮುಕ್ಕಳಿ ತೊಳೆದು ಅವ್ಕರು ಚಾಕ್ರಿ ಮಾಡೋದ್ರಾಗ ವೇಳೆ ಹೋಗಿಬಿಡ್ತೈತಿ ನಿನ್ನ ಆವಿಷ್ಯ ಎಲ್ಲ. ಏನು ಪುಣ್ಯದ ಕಾಲ ಒದಗಿರ್ತೈತಿ, ಸುಮ್ಮನೆ ನಮ್ಮ ಕೆಲಸ ಮಾಡ್ಕೋದಿಲ್ಲ ನಾವು. ಮಕ್ಕಳು ಅಂತ ದತ್ತಕ್ಕೆ ತಗೊಳಕ್ಕೆ ಕುಡಿಯಾಡ್ತವೆ. ಮಕ್ಕಳು ಮಂದಿ ಹೌದಿಲ್ಲ ಅವು? ಮಕ್ಕಳನ್ನ ನೀವು ಮತ್ತೆ ಮಕ್ಕಳಿಲ್ಲವ್ರಿಗೆ ಮೋಕ್ಷ ಇಲ್ಲ ಅಂತ ಯಾವ ಹೇಳ? ದುರ್ಬಲ ಶ್ರುತಿ ಮಾತು ಕೇಳ್ಕೊಂಡು ಕುಂಡಿರ್ತೀವಿ ನೀವು. ಸುಳ್ಳು ಹೇಳೋರು ಮಾತು ನಂಬ್ತೀರಿ, ಕರೆ ಹೇಳೋರು ನಂಬೋದಿಲ್ಲ. ಎಲ್ಲಿ ಮಕ್ಕಳು ಮರಿ ಅದಕ್ಕೆ ಬೇಕಾಗ್ಯಾವ? ತಮ್ಮ ಇದಕ್ಕಾಗಿ ಕುಡಿದ ಮೇಳದೆಲ್ಲ ಏನು ಸುಖ ಕೊಡಕ್ಕೆ ಬಂದಾರ ನಾವು, ತಾವು ಸುಖ ಹೊಂದಕ್ಕೆ ಬಂದದ್ದು ಎಲ್ಲ. ಅವು ಕರ್ಮ ಕಣಸೋರಾಗಿ ಬರ್ತಾವ ಹೋಗ್ತಾವ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯಾರಿಗೆ ಯಾರಿಲ್ಲ ಅಂತೀಯಲ್ಲ, ಸಂಬಂಧ ಎಲ್ಲಿ ಇದಾವ್ರಿ? ಎಲ್ಲಿ ಸಂಬಂಧ ಎಲ್ಲಿ? ಇನ್ನೂ ಅನ್ನೋರು ಯಾರದ? ಎಲ್ಲರೂ ವಿಷಯ ಸಂಬಂಧಿಗಳದ. ನಿನ್ನಂತೇಳಿ ವಿಷಯ ಸಂಬಂಧ ಇರಲಿಲ್ಲ ಅಂದ್ರೆ ನಿನ್ನ ಯಾರು ದಾನ ಮಾಡೋದಿಲ್ಲ. ಎಲ್ಲಿ ತನಕ ಇರ್ತೈತಿಪ್ಪ ನಿನ್ನ ಕಡೆ ವಿಷಯ ವಸ್ತುಗಳು, ಅಲ್ಲಿ ಮಠ ಅಷ್ಟ ನೀನು ನಮ್ಮವ್ರು ಅಂತೀವಿ. ಇಲ್ಲಾಂದ್ರೆ ನಮ್ಗೆ ಸಂಬಂಧ ಇಲ್ಲಪ್ಪ, ದೂರಿನ ಸಂಬಂಧ ಅಂತಾನೆ. ದೂರ ಅಕ್ಕನ ಹೌದಿಲ್ಲ? ಅಗಲಿ ಹೋಗಿಬಿಡ್ತಾರೆ. ನೀನು ಹೆಂಡ್ರು ಮಕ್ಕಳು ಯಾರು ನಿನ್ನ ಸನಿಯಕ್ಕೆ ಬರೋದು? ಇಲ್ಲಿ ತನಕ ದುಡಿತಿ ತಂದು ಗಳಿಸ್ತಿರ್ತಿ, ಅಲ್ಲಿ ಮಠ ನಿನ್ನ ನಮ್ಮವರು, ನಮ್ಮ ಅಪ್ಪ ನಮ್ಮ ಹೂವು ಅಂತಿರ್ತಾರೆ. ಹೌದಿಲ್ಲ? ನಿನ್ನಿಂದ ಲಾಭ ಇದ್ರೆ, ಇಲ್ಲ ಅಂದ್ರೆ ನನಗೆ ಸಂಬಂಧ ಇಲ್ಲ ಬಿಡ. ಎಲ್ಲಿ ಸಂಬಂಧ? ಎಲ್ಲರೂ ವಿಷಯ ಸಂಬಂಧಗಳಾದ. ಬಹಳಷ್ಟು ವಿಷಯಗಳ ಹುಚ್ಚಿಡ ಸತ್ತೋಕವು ಅದ ಗುಂಗನ್ಯಾಗ. ಹೌದಿಲ್ಲ? ಬಹಳಷ್ಟು ನಂದಿದು. ಮೈಸೂರು ಮಹಾರಾಜ್ ಹುಚ್ಚಿಡಿತಿ ಪಾಪ ಹಿಂದಗಡೆ ಅಂತ ಕಾಲಕ್ಕೆ. ಸರ್ಕಾರ ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಡುತ್ತೆ ತನ್ನ ಅರಮನೆ ಇದನ್ನೆಲ್ಲ ಹುಚ್ಚಿಡ್ಬೇಕು. ಅವ ಎಲ್ಲ ಇದನ್ನೆಲ್ಲ ಶಾಸ್ತ್ರ ಕೇಳೋದೆಲ್ಲ ಮಾಡ್ತಿದ್ದ. ಆದರೂ
ಒಳಗೆ ಗಂಡನ್ಯಾಗಿಂದ ಹೋಗುದಿಲ್ಲ, ಹೋಗುದಿಲ್ರಿ. ಏನು ಎಲ್ಲ ಹೋತಲ್ಲ ಇದು. ಗೌರ್ಮೆಂಟ್ ಎಲ್ಲ ರಾಜ ಮಹಾರಾಜರು ಇದನ್ನ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಮಾಡ್ಕೊಂಡ್ಬಿಟ್ಟು. ಹೌದು, ಅವ್ಗೆ ಇರಾಕಷ್ಟು ಕೊಟ್ಟರು ಕೆಲವೊಂದು, ಉಳ್ಕಿದ್ದೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿ. ಇನ್ನೂ ಆಗಿರ್ತಾವ ನಾವು. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂದರು. ನಿನ್ನ ಹೊಲ ನಿಂದಾಗಿರ್ತೈತಿ, ನಿನ್ನ ಮನೆ ನಿಂದಾಗಿರ್ತೈತಿ, ನಿನ್ನ ಹೆಂಡತಿ ನಿನ್ನಾಕೆ ಆಗಿರ್ತಾಳು, ನಿನ್ನ ಗಂಡ ನಿನ್ನವಾಗಿರ್ತಾನು, ಮಕ್ಕಳು ನಿನ್ನವಾಗಿರ್ತಾವು. ಏನು ಭರವಸೆ ಐತೋ ಇವು? ನಿನ್ನ ಶರೀರನ ನಿಂದಾಗಿರ್ತೈತೇನೆ ಇದು. ನಿನ್ನ ಬಿಟ್ಕೊಟ್ಟು ಹೋಗ್ತೈತಿ, ಹೇಳ್ದ ಕೇಳ್ದ ಹೋಗ್ತೈತಿ. ಎಷ್ಟು ಇದನ್ನು ಕಾಳಜಿ ಮಾಡ್ತಿದ್ದೆಲ್ಲ, ನಿನ್ನ ಕೈ ಕೊಟ್ಟು ಹೋಗ್ತೈತಿ. ಏನು ಮೋಸ ಆಯ್ತು ಯಪ್ಪ ಅಂತ. ಮೊದಲ ಎಚ್ಚರಾಗಿನ್ನ, ನಂಬದಿರು ನೆಚ್ಚದಿರು, ಎಲ್ಲವೂ ಅಸ್ಥಿರ, ಯಾವುದು ಸ್ಥಿರವಾದದ್ದ ಇಲ್ಲ ಈ ಜಗತ್ತಿನೊಳಗಂತ. ತೋರೆಡೆಗೆ ಹೋಗಿಬಿಡ್ತು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನುಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಅಂತ. ಕೆಡಲಾರದಂಥ ವಸ್ತು ನಾನದೇನೆನ್ನೋದು ತಿಳ್ಕೊಳ್ಳಿಲ್ಲಲ್ಲೋ, ನೀ ಯಾರದೇನ್ನೋದನ್ನು ಮೊದಲು ತಿಳ್ಕೊ. ಇದು ಹೋಗೋದ್ರೊಳಗಾಗಿ, ಈ ಕಾಯ ಇರುವುದರೊಳಗಾಗಿ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡ್ಕೋ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ಅದಲ್ಲ ಅವ ನಿನಗೆ ಬಾಕಿ ಇದು ಏನು ಮಾಡಿದ್ರು, ಜಗತ್ತಿನ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡ್ರು ಸುಧಾ, ಎಷ್ಟು ವಿದ್ಯೆಗಳನ್ನು ಕಲ್ತರು, 14 ವಿದ್ಯೆಗಳನ್ನು ಕಲ್ತೇನೆಂದ್ರು, 64 ಕಲೆಗಳಲ್ಲಿ ನೀ ಪಾರಂಗತ ಆಗೇನೆಂದ್ರು, ಎಲ್ಲ ವ್ಯರ್ಥ. ತನ್ನ ಬಗೆಯನಾರ ಇದ್ರೆ ಇರದಯ ಸುಖ ಇರದು. ನೀ ಯಾರದೇನೋದು ಮೊದಲು ತಿಳ್ಕೊ. ಇದ ಲಾಭ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾಡ್ಕೊಳ್ಳುವಂಥ ಮುಖ್ಯ ಕೆಲಸ. ಇದನ್ನು ಮರ್ತು ಬಿಟ್ಟೇವು ನಾವು. ಮರ್ತ ಅಜ್ಞಾನದೊಳಗೆ ಬಿದ್ದ ನಮ್ಮ ಆಯುಷ್ಯ ಎಲ್ಲ ಇದರಾಗ ಕಳೆದು ಬಿಟ್ಟೆವು. ವ್ಯರ್ಥ ಆತಿಲ್ಲ ಜನ್ಮ. ಮಹಾತ್ಮರು ಎಚ್ಚರಗೊಳಿಸಿದ್ರು ಎಚ್ಚರಾಗವ್ರು ಎಲ್ಲೂ ಒಬ್ಬರು. ಏನೋ ಹಿಂದಿನ ಪುಣ್ಯ ಇದ್ರೆ ಇದು ನಿನಗೆ ಹೊಳಿತೈತಿ. ಹೊಳಿತೆ ಅಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಡ್ತಾನವ. ಜ್ಞಾನ ಅಂದ್ರೆ ಆತ್ಮಜ್ಞಾನ, ತನ್ನನ್ನು ತಿಳಿಯೋದಕ್ಕೆ ಜ್ಞಾನ ಅಂತ. ಜಗತ್ತಿನ ವಸ್ತುಗಳ ತಿಳುವಳಿಕೆಗೆ ಜ್ಞಾನ ಅನ್ನೋದು. ಅನಾತ್ಮದ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡು ಸುಧಾ ನಿನ್ನ ದುಃಖದಿಂದ ಅದು ಬಿಡುಗಡೆ ಮಾಡುವುದಿಲ್ಲ. ಏನು ಎಲ್ಲ ಮಾಡೋದೆಲ್ಲ ವ್ಯರ್ಥ. ತನ್ನನ್ನು ತಿಳಿಯುವ ಬದಲು ಮತ್ತೇನು ಮಾಡಿದ್ರು ಎಲ್ಲ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಅದನ್ನ ಹೇಳಾನ. ಸರ್ವಶಾಸ್ತ್ರ ಪಟೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾ ಪಾರ್ಥ. ನಿನ್ನನ್ನು ನೀ ತಿಳ್ಕೊಳ್ಳೋದ ಹೊರತು ನೀ ಏನು ಮಾಡೋದೆಲ್ಲ ವ್ಯರ್ಥ ಇದೆ ಜಗತ್ತಿನೊಳಗೆ. ಸುಳ್ಳು ವೇಳೆ ಕಳೀತಿದ್ದೀವಿ ನಾವು. ಮೊದಲರಿಯುವುದು ಅಂತ ಅದನ್ನು ಲಕ್ಷಿಸಿನ ವೇದಗಳು ಉಪನಿಷತ್ತುಗಳು ಎಚ್ಚರಿಕೆ ಕೊಟ್ಟುವಂಥವು. ಕರುಗುರುಗಳು ಮೊದಲು ಆ ಕೆಲಸ ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಖಾತ್ರಿ ಮಾಡ್ಕೊ. ಒಮ್ಮೆ ಅದನ್ನು ನೀ ಖಾತ್ರಿ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಡಿತೈತಿ ನಾವು. ಏನು ನಿರಂತರ ಅಭ್ಯಾಸ ಬೇಕಿದೆ. ಏನು ಗಳಿಸಿ ಏನು ಮಾಡವು, ಭಾಳಷ್ಟು ಹೊಲ ಮನೆ ಗಳಿಸಿ ಅದರಿಂದ ಲಾಭ ಏನಾಗೈತೆ ನೋಡ್ಕೊ. ಯಾವನೋ ಒಬ್ಬವ ಧೀರ ತನ್ನ ಕೆಲಸ ಮಾಡ್ಕೊಳ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬವ. ಏನು ಕೋಟಿ ಜನ್ಮದೊಳಗೂ ಉಗ್ರ ತಪಸ್ಸು ಮಾಡಿದ್ರು ಇದು ಸಿಗುದಿಲ್ಲ ಅಂದೇನು. ಮಕ್ಕಳು ಮರಿ ಹೇಳಿದ್ರೆ ಏನಾದ್ರು ಸಿಗ್ತೈತೇನೋ ಇದು. ತನ್ನನ್ನು ತಿಳ್ಕೊಳ್ಳೋದ ವರ್ತನೆ. ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದ್ರು ಇದು ಸಿಗುದಿಲ್ಲ. ಮಕ್ಕಳು ಮರಿ ಇರಲಿಲ್ಲ ಅಂದ್ರೆ ಉಣ್ಣುವಷ್ಟು ಉಂಡು ಎನ್ನುವಷ್ಟಿಂದ ದಾನ ಕೊಟ್ಟು ಬಿಡ್ಬೇಕು. ಕೂಡೋರಿಗೆ ಕುಂಟರಿಗೆ ಬಡಬಗ್ಗರಿಗೆ ಹಂಚಿ ಬಿಡ್ಬೇಕು. ಇಲ್ಲದವ್ರಿಗೆ ಆಕೈತೆ ನಿನಗೆ.
100 ಕೂರಿಗೆ ಮಠ ಗಳಿಸಿ ದಾನ ಮಾಡ್ತಿದ್ದಂತ ನಾವು ಶಿವಾನಂದ ಅಜ್ಜವರಿದ್ದಾಗ ಹೇಳ್ತೀವಿ. 100 ಕೂರಿಗೆ ಆಗೋ ಮಠ ಗಳಿಸಿ ದಾನ, 100 ಕೂರಿಗೆ ದಾನ ಮಾಡಿ ಬರೀ ಒಂದು ಗುದ್ಲಿ ಇಟ್ಕೋತಿದ್ದೆ. ಏನ್ ಭೂದಾನ ಆಕೈತೆ ನಾವು ಒಂದು ಸಾಲ್ ಬಿಡಕ್ಕೆ ಮತ್ತ ಹೋಗ್ಲಿ ಕಾಲ ಆಗಿದ್ರಾಗೈತಿ. ಹೌದಿಲ್ಲ? ಹಾ ರೀ. ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ ಅಂತವ್ರೆಲ್ಲ. ಏನ್ ಬರೀ ಒಂದು ಗುದ್ಲಿ ಇಟ್ಕೋತಿದ್ದಂತ ಮತ್ತ ಅವ್ನು ದುಡೋದು ಗಳಿಸಿ ಮಾಡವ ದಾನ ಮಾಡಿಬಿಡು. ಏನ್ ವ್ಯಾಪಾರಸ್ಥರಂತೆ ಹೇರಳವಾಗಿ ದಾನ ಮಾಡ್ಬೇಕು ನೀವು ಅಂತ ಹೇಳ್ತಾನೆ ಶಿವಾನಂದ ಋಷಿಕೇಶ್ ಶಿವಾನಂದ. ಯಾಕೆ ಬಾನಗಡಿ ಭಾಳ ಇರ್ತೈತೆ ಅಲ್ಲಿ ವ್ಯಾಪಾರಸ್ಥರಲ್ಲಿ. ಭಾಳಷ್ಟು ಹೇರಳವಾಗಿ ದಾನ ಮಾಡಿದ್ವಿ. ಏನು ಕಂಡು ಕೇಳಿ ಮತ್ತೆ ಅದು ಮೋಹನ ಅಂದ್ರೆ ಪಾಪ ಹೆಚ್ಚಾತ್ಕಂತ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವ ನದಿಗಳೆಯದೆ ಮನುಜರು ಅಂತ. ಆಧಾರ ಗಳಿಸಿದವ್ರು ಏನಾಗ್ಯಾರ ನೋಡ್ತೀನಿ. ನಿಮ್ಮೂರಾಗ ಗಳಿಸಿದವ್ರು ಏನಾಗ್ಯಾರ, ಹೊಲ ಹಿಡ್ದವ್ರು ಏನಾಗ್ಯಾರ, ಮನಿ ಹಾಕಿಸಿದವ್ರು ಏನೇನು ಮಾಡಿದವ್ರು ಏನೇನಾಗ್ಯಾರ ನೋಡ್ತೀನಿ. ನಿನ್ನ ಎದುರಿಗೆ ಮಣ್ಣು ಕೊಟ್ಟು ಬಂದಿ ಅಂತವ್ರನ್ನೆಲ್ಲ. ಹೌದಿಲ್ಲ? ಮತ್ತು ಅದ್ರ ಬೆನ್ನು ಹತ್ತಿ ಅಂದಿಂದ ಮತ್ತು ಮೋಹಕ್ಕೆ ಬೀಳ್ತಿ ಅಂದಿಂದ ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ ಅಂತ. ಇನ್ನೂ ಹೊಳಿವಲ್ದೇನು ನಿನಗೆ? ಇನ್ನೂ ಇದ್ರಾಗ ಹೆಣಿಕೆ ಹಾಕ್ಬೇಕಂತಿ. ಎಲ್ಲ ಕತಿ ಮುಗಿದ್ರು ಶರೀರ ಜೀರ್ಣ ಆದರೂ ಇನ್ನು ಆಶಯ ಹೆಚ್ಚಾಗತ್ತಲ್ವ ನಿನಗೆ? ಅದು ಹೌದಿಲ್ರಿ. ಈ ಸಂಸ್ಕಾರ ಇದ್ರೆ ಏನಾರಾದ್ರೂ ಕಡಿಮೆ ಆಕತಿ ಹೊರತು ಮತ್ತು ಅದು ಜಡಬುದ್ಧಿ ಜಡಸಂಗ ಮಾಡೋದ್ರಿಂದ ಅದು ಹೆಚ್ಚಾಕತಿ. ಅದಕ್ಕೆ ಅದನ್ನು ವರ್ಜಿ ಮಾಡು ಅಂತ ಹೇಳೋದು. ಜಡಬುದ್ಧಿ ಜಡಸಂಗದಾಗಿದ್ದೆ ಅಂದ್ರೆ ಅದರ ಆಶಯ ಮತ್ತು ಹೆಚ್ಚಾಕೊಂತ ಹೋಗ್ತೈತಿ. ಹೋಲಿದ್ರಾಗ ಪ್ರಾಣ ಅನ್ನೋನ್ ಕೆಲಸ ಇದು. ಇದ ಸಂಘದಾಗ ಹೋಗಲ್ಪ ಹೇಳ್ಕೊಂತ ಕೇಳ್ಕೊತ ಯಾವಾಗಲೂ ಸತ್ಸಂಗದೊಳಗೆ ನನಗೆ ಇರುವಂಗೆ ಮಾಡು. ಇದೇ ಮಾತು ಕಿವಿಗೆ ಬೀಳುವಂಗೆ ಮಾಡುವಂತ. ಅದನ್ನು ಬೇಡ್ಕೊಂಡಾರ. ಬೇಡುವೆನ ಭವ ನಿಮ್ಮನ್ನು ಹೋದಳು ಮಾಡೆನು ಒಲಿದು ಸುಗುಣ ಸಂತತಿಯನ್ನು ನಿಂತು. ಇಂಥವನ್ನೆಲ್ಲ ದಯಪಾಲಿಸಪ್ಪ ನನಗೆ. ಇಂಥವು ಕೆಟ್ಟ ವಿಚಾರಗಳನ್ನೆಲ್ಲ ಬೇಡ ನಮ್ಗೆ. ಕಾಪಟ್ಯವಿಲ್ಲದ ಧರ್ಮರತಿಯನು ತಾಪ ಒಡರಿ ಕೆಡಿಸದ ಸಾರ ಸುಖವನ್ನು. ಖುಷಿಯನ್ನೆಲ್ಲಿಯೂ ನುಡಿಯದು ಅದಟನು. ಕಾಪಟ್ಯವಿಲ್ಲದ ಆಶ್ರಮದ ಧರ್ಮರತಿ ಅನ್ನೋದು. ನೀನು ಬ್ರಹ್ಮಚರ್ಯ ಆಶ್ರಮದಾಗ ಡೋಂಗಿ ಮಾಡೋಂಗಿಲ್ಲ, ಗೃಹಸ್ಥಾಶ್ರಮದಾಗೂ ಡೋಂಗಿತನ ಮಾಡೋಂಗಿಲ್ಲ. ಅಲ್ಲಿ ವಾನಪ್ರಸ್ಥಾಶ್ರಮದವು ಡೋಂಗಿ ಮಾಡೋ, ಸನ್ಯಾಸಾಶ್ರಮದೊಳಗೆ ಅವನ್ನೆಲ್ಲ ಕಾಪಟ್ಯತನ ಇಲ್ಲ ಅಲ್ಲಿ. ಕಾಪಟ್ಯವಿಲ್ಲದ ಆಶ್ರಮದ ಧರ್ಮರತಿಯನು. ನೀ ಅಲ್ಲಿ ಸರಿಯಾಗಿ ಅದನ್ನು ಆಶ್ರಮ ಪದ್ಧತಿಯನ್ನು ಅನುಕರಣ ಮಾಡಬೇಕು. ಏನು ಶಿರಿ ಒಡೆದು ಜೀವಿಸುವ ಎಡೆಯೊಳಗೆ ವಿನಯವನು. ಹೌದು, ಶ್ರೀಮಂತಿಗೆ ಬಂದಾಗ ಕುಸುಮದಂತೆ ಮೃದು ಹೃದಯನಾಗಿರಬೇಕು ಅಂದರು. ವಿನಯತನ ಬರ್ಬೇಕಲ್ಲಿ. ಸೌಕಾರಿಕೆ ಬಂದಂತ ಅಹಂಕಾರ ಬಂದ್ಬಿಡ್ತೈತಿ. ಯಾವ್ದೇನು ಬೇಕಾದ ನಡಿತೈತೆ ಅಂತ. ಸಣ್ಣ ಪ್ರಾಣಿಗೆ ಅದೇ ಸಣ್ಣಾಗಿ ನಡ್ಕೊಳಕ್ ಕಲ್ಕೋಬೇಕು ಅಂತ. ಪರವಧುವಿನ ರೂಪ ಕಂಡೆಳಸದ ಕರ್ಣ ವಿಜಯವನು. ಚಂದದಳಕಿ ಚಂದದನವ ಅಂತ ಹೋದ್ರೆ ಹೋತು ನಿಂದು. ನಿನ್ನದನ್ನೋದ್ರಾಗ ಅಷ್ಟ ನೀನು ನೋಡ್ಕೋಬೇಕು. ಅಂಥದ್ದನ್ನು ನನಗೆ ದಯಪಾಲಿಸು ಅಂತ. ಎಳ್ಸಬಾರ್ದು. ಮತ್ತು ನೀನು ಅಡ್ಡದಾರಿ ಹಿಡಿತೀನಿ. ಮತ್ತು ಅಂಥವ ಆಗಿದ್ರೆ ಬೇಷಕ್ಕಿತ್ತು, ಅಂತಾಕೆ ಆಗಿದ್ರೆ ನನಗೆ ಬೇಷಕ್ಕಿತ್ತು ಅಂದ್ರೆ ಹೋತು ನಿಂದೆಲ್ಲ. ಮತ್ತು ಜಾರಿ ಬಿದ್ದಿ ಜಾನ ಜೋಕೆ ಅಂತ ಪದ ಅನ್ನೋದಿಲ್ಲ. ಜಾರಿ ಬೇಡಪ್ಪ. ರೂಪಕ್ಕೆ, ವಿಷಯ ಗಾಯನಕ್ಕೆ, ರುಚಿಗೆ ಬೀಳಬೇಡವು. ಎಚ್ಚರಿರುವಂತ. ಯಾವಾಗಲೂ ವಿವೇಕ ತರಿತಿರಬೇಕು ಅಂತ. ಅವಾಗಬೇಕಂದ್ರೆ ಇಂಥ ಸಂಗನ ಬೇಕು ನಮ್ಗೆ. ಅವು ಎಚ್ಚರಗೊಳಿಸ್ತಿರ್ತಾರೆ. ಮೇಲೆ 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 ಇದನ್ನು ಕೇಳೋದ್ರಿಂದ ಬೇಕಾದಂಥ ವಿಷಯ ಲಂಪಟದನಪ್ಪ ಅಜ್ಞಾನಿ ಅದನಂದ್ರು ಅವನಲ್ಲಿ ಪರಿವರ್ತನೆ ಆಗೇತಿರ್ತದೆ. ಅದಕ್ಕೆ ಇದನ್ನು ಬಿಡಬಾರ್ದು ನೀನು ಅಂತ. ಏನು
ಇಂಥವನ್ನೆಲ್ಲ ಬೇಡ್ಕೊಂಡಾರು. ಏನು ಇಂಥದ್ದನ್ನು ದಯಪಾಲಿಸಪ್ಪ, ನನಗೆ ಯಾವಾಗಲೂ ನಿನ್ನ ಸಂಘ ಇರುವಂಗೆ ಮಾಡೋದು. ಏನು ನಿನ್ನ ಮನ್ಯಾಗ ಬಾಗಿಲ ಕಾಯು ನಾಯಿ ಹಂಗೆ ನಾಯಿ ಹಂಗಾರ ಇಟ್ಕೋಣನ್ನ ಅಂದಾರ. ಏನು ಯಾವಾಗಲೂ ನಿನ್ನ ಬಾಗಿಲ ಕಾಯು ನಾಯಿ ಹೊಚ್ಚಲನ ಮುಂದೆ ನಾನು ಬೀಳುವಂಗೆ ಮಾಡಿ ನನ್ನ ಅಂತ. ಏನು ಹೌದು. ನಾಯಿ ಬರ್ತೈತಿ ನೋಡ, ಇದ್ರಾಗ ಶಾಸ್ತ್ರದಾಗ ಬಂದು ಕುಂದಿರ್ತೈತಿ ನ್ಯಾಯ. ಅದು ಹಿಂದಿನ ಜನ್ಮದ ಏನು ಸಂಸ್ಕಾರ ಐತನೋ ಅಜ್ಜಾರ ಕೈ ಮಾಡಿದ್ಲೆ ಗಪ್ಪಾಕೈತೆ ಸುಮ್ಮನೆ. ಯಾರಿಗೆ ಏನು ಮಾಡೋದಿಲ್ಲ ಮತ್ತು. ಏನು ಕರೆಕ್ಟ್ ಶಾಸ್ತ್ರ ಟೈಮ್ ಬಂದದ್ದೇ ಕುಂದಿರ್ತೈತಿ. ಏನು ಶಿವಾನಂದ ಅಜ್ಜ ಅವರಿದ್ದಾಗೂ ಇದು ಆತ್ಮಾನಂದಪ್ಪ ಅವರಿದ್ದಾಗೂ ಇತ್ತಂತ ಒಂದು. ಅವಾಗ ನಿರಂಜನ ಪೋಳು ಬಂದಾನ ನೋಡಿ, ಇವು ಗುಳಪ್ಪ ಇದಾಗಿ ಬಂದಾನ ಅಂತ ಹೇಳ್ತಿದ್ರು. ಹಂಗೆಲ್ಲ ಮಾತಾಡಬೇಡದಂತಿದ್ರು ಶಿವಾನಂದ. ಋಣ ತೀರ್ಸಾಕ್ ಬಂದಿರ್ತಾವ. ಯಾರ್ಯಾರು ಋಣ ನಾವು ತೀರ್ಸ್ಬೇಕಾದ್ರೆ ಅವ್ರ ಮನೆಯಾಗಿ ನಾಯಿಯಾಗಿ ಹುಟ್ಟಿ ಋಣ ತೀರ್ಸ್ಬೇಕಾಗ್ತದೆ. ಋಣ ಸಂಬಂಧದಿಂದ ಬಂದಿರ್ತೀವಿ. ಋಣ ತಪ್ಪಿ ಅಂದ್ರೆ ಯಾವುದೇ ಆಗಲಿ, ದನ ಆಗಲಿ ಮನುಷ್ಯ ಆಗಲಿ, ಅವರು ಸಂಬಂಧ ತಪ್ಪಿ ಹೋಗ್ಬಿಡ್ತು. ಏನು ಋಣ ಸಂಬಂಧದಿಂದ ಕೂಡಿದ್ವೆಲ್ಲ. ವಿಷಯಾಸಕ್ತ ಮನುಷ್ಯನಿಗೆ ಆನಂದ ಅಂತರಂಗದಲ್ಲಿದೆ ಅನ್ನೋದನ್ನು ತಿಳಿಕೊಡುದಿಲ್ಲ. ಅದು ಮತ್ತು ಬರೀ ವಿಷಯಗಳು ಬೆನ್ನ ಐತಿ, ಬಹಿರಂಗಕ್ಕೆ ಹೋಗ್ತೈತಿ. ಅಂತರಂಗದಲ್ಲಿ ಐತಿ ಅನ್ನೋದು ಹೊಳಿ ಬಂದ. ಯೋ ಅಂತ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಅಂತರಂಗದಲ್ಲಿ ಅಂದ್ರೆ ಬಹಿರ್ಮುಖ ವೃತ್ತಿ ಅದಾವೆಲ್ಲ ಇಂದ್ರಿಯಗಳು, ಮನುಷ್ಯನ ವ್ಯಾಪಾರ ಎಲ್ಲ ಹೊರಮುಖ ಅದಾವು. ಅದಕ್ಕೆ ಅವನು ಬಂದ್ ಮಾಡು, ಒಳಗೆ ನಿನಗದ ಅನುಭವ. ಅದಕ್ಕೆ ಅವನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡಂತ ಹೇಳಿತ್ತು. ಶಮ ದಮ ವಿವೇಕದಿಂದ ಇದು ಬರ್ತೈತೆ ನಮಗೆ. ಅದಕ್ಕೆ ಬುದ್ಧಿ ಹೇಳಿ, ಮನಸ್ಸಿಗೆ ಬುದ್ಧಿ ಹೇಳಿ ಅದಕ್ಕೆ ಹಿಂದಕ್ಕೆ ಸರಸು. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆಗು. ಈ ಪ್ರಾಪಂಚಿಕ ವ್ಯವಹಾರ ಎಲ್ಲ ಬಹಿರ್ಮುಖ ವೃತ್ತಿ. ಅದು ಇದರಲ್ಲಿ ಉದಾಸೀನ ಅಂದಾಗಿದೆ. ಅಂತರಂಗದಲ್ಲಿ ನಿನ್ನಲ್ಲಿ ಐತಿ ಅನ್ನೋದು ಅನುಭವ ಕೊಡ್ತದೆ. ಅದಕ್ಕೆ ಹೇಳೋರು, ಪ್ರಾಪಂಚಿಕ ಸುಖದಲ್ಲಿ ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾರದು ಅಂತ. ಅದಕ್ಕೆ ಬಲ್ಲವರು ಯಾಕೆ ಉದಾಸೀನ ಆದರು? ಎಲ್ಲದರ ಬಗ್ಗೆ ಉದಾಸೀನ ಬೇಕಾದೈತೆ ಅಂದರು, ಒಳ್ಳೆ ನೋಡಲಿಲ್ಲ. ಅದಕ್ಕೆ ಮಹತ್ವನ ಕೊಡಲಿಲ್ಲ ಅವರು. ಅಂದಾಗ ಆ ಲಾಭವನ್ನು ಮಾಡಿಕೊಂಡು, ಆ ಜ್ಞಾನವನ್ನು ಮಾಡಿಕೊಂಡು ನಾವು ಬಾಯಿ ತಗೊಂಡು ಕುಂಡಿರ್ತೇವೆ. ಸಿಕ್ಕಿತು ಬರೇ ಅದ ವ್ಯಸನದಾಗೈತೆ. ಪರಮುಖ ವೃತ್ತಿ ಅದ ಸುಖರೂಪ, ಅದ ಕರೆ ಅಂತ ತಿಳ್ಕೊಂಡ್ರೆ ವಿವೇಕ ಇಲ್ಲದವ್ರಿಗೆ ಹಂಗೆ ಅನಿಸ್ತೈತಿ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಇದೆಲ್ಲ ಅನಿತ್ಯತಿ ದುಃಖ ಕೊಡ್ತೈತಿ ಅಂತ ತಿಳಿದು ಬಹಿರ್ಮುಖ ವೃತ್ತಿಯಿಂದ ಅವರು ಅಂತರ್ಮುಖಿ ಆಗ್ತಾರೆ. ಅಂತರಂಗದಲ್ಲಿ ಅದು ಅನುಭವ ಕೊಡ್ತೈತಿ. ಯಾವಾಗಲೂ ಇದ್ದದ್ದು ಅದು. ಅದನ್ನು ಹೊಸದಾಗಿ ಏನು ಪಡಿಬೇಕಾಗಿಲ್ಲ ನೀವು. ಈ ಬಹಿರ್ಮುಖ ವೃತ್ತಿ ಆಗೋಕೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಭೋಗ ವಾಸನೆಗಳು ಪೂರ್ಣ ನಾಶ ಮಾಡಿಕೊಂಡೆ ಅಂದ್ರೆ ವೃತ್ತಿ ಬಹಿರ್ಮುಖ ಆಗೋದು ಬಂದಕ್ಕಂತ. ಅದಕ್ಕೆ ವಾಸನ ಉರಿಸದೆ ಅಂತ ಯಾಕೆ ಅವನ್ನೆಲ್ಲ ನಾಶ ಮಾಡ್ಕೊ. ಅವಾಗ ಮನಸ್ಸು ಅಂತರ್ಮುಖಿ ಆಕೈತಿ. ಏಕಾಗ್ರತೆ ಕರಿಗೊಂಡು ಗಟ್ಟಿಯಾಗಿ ಉಳಿತೈತಿ. ನೀವು ಮನಸ್ಸು ಏಕಾಗ್ರ ಆಗ್ಬೇಕಾದ್ರೆ ವಾಸನ ನಾಶ ಆಗ್ಬೇಕು. ಯಾವುದೇ ಥರದ ವಾಸನೆಗಳು ಸ್ವಲ್ಪ ಉಳಿಯದಂಗೆ ನಾಶ ಮಾಡಿಕೊಂಡ್ರೆ ಮನಸ್ಸು ಏಕಾಗ್ರಕತಿ. ಏಕಾಗ್ರತೆ ಆದಾಗ ಅಂತರಂಗದಲ್ಲಿ ಇದು ನಮ್ಗೆ ಅನುಭವ ಕೊಡ್ತೈತಿ. ನಾನಾ ಆನಂದ ಸ್ವರೂಪ ಇದ್ದೇನು, ನಾನಾ ದೇವರಿದ್ದೇನು ಅನ್ನುವಂಥ ಅನುಭವ ಆಕೈತಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಹೊರಗಿಂದೆಲ್ಲ ಕೈ ಬಿಡ್ಬೇಕಾಕೈತಿ. ಇನ್ನು ಕಾಯಿ ಆರಾಮ್ ಇರ್ಬೇಕಂದ್ರೆ ಹೊರಗಿಂದ ಹಿಡ್ಕೊಂಡು ಕುಂತ್ರೆ ಹಂಗೆ. ನಿದ್ರೆ ಆರಾಮ ಒಳಗಿತ್ತು ಏನು ಹೊರಗಿತ್ತು? ಅದು ಎಲ್ಲ ವ್ಯಾಪಾರ ಬಂದಾಗಿದ್ದು ಇಲ್ಲ. ಅಲ್ಲಿ ನೋಡೋದು, ಕೇಳೋದು, ಮುಗಿಸಿ ನೋಡೋದು, ಮುಟ್ಟೋದು ಎಲ್ಲ ಬಂದಾದಾಗ ಅದು ಅನುಭವ ಬಂದತಿಲ್ಲ. ಆ ಬಹಿರ್ಮುಖ ವೃತ್ತಿಗೆ ಬೇಜಾರ ಆತಿಲ್ಲ. ಮಾಡಿ 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 ಏನಾತಿ ಕಡಿಗೆ ಬೇಸರಾಗಿ ಎಲ್ಲಿ ಕಡಿಗೆ ಅದನ್ನು ಬಿಟ್ಕೊಟ್ಟು ಒಳಗೆ ಅಂತರಂಗದಲ್ಲಿ ಅನುಭವ ಮಾಡ್ತೇವೆ. ಪ್ರತಿಯೊಬ್ಬರು ದಿನನಿತ್ಯ ನಾವು ಎಲ್ಲಿ ಆನಂದ ಅನುಭವ ಮಾಡ್ತೇವೆ, ವಿಶ್ರಾಂತಿ ಎಲ್ಲಿ ಹೊಂತೇವೆ ಅಂದರೆ ನಮ್ಮೊಳಗೆ ಹೋದಿಲ್ಲ.
ಬಹಿರ್ಮುಖ ವೃತ್ತಿ ಎಲ್ಲ ಬಂದಾದಾಗ ನಮ್ಗೆ ಆನಂದದ ಅನುಭವ ಆಗೈತಿ. ಒಳಗೇನು ನಿದ್ಯಾಗ ಏನು ಇದ್ದಿದ್ದಿಲ್ಲ ಅಂತ ಆರಾಮಿದ್ದಲ್ಲಿ. ಆರಾಮಿದ್ದೇನ್ರಿಪ್ಪ ನಿದ್ಯಾಗ, ಎಚ್ಚರ ಆದ್ಮೇಲೆ ಎಲ್ಲ ಐತಿ, ಯಾಕೆ ಆರಾಮಿಲ್ಲ ಅಂತ. ಅಲ್ಲಿ ಬಹಿರ್ಮುಖ ವೃತ್ತಿಗೆ ಸಮಾಧಾನ ಅಲ್ಲಿ ಇಲ್ಲ. ಹೊರಗೆ ಎಲ್ಲಿ ಇಲ್ಲ, ಹುಡುಕಬೇಡ, ಸುಳ ದನಿತಿ ಕೆಲಸ ಇಲ್ಲ, ಇಲ್ದಲ್ಲಿ ಹುಡುಕಿನಿ, ಇದ್ದದ್ದು ಬಿಟ್ಟು. ಹೊರಗಿನ್ನು ಯಾವ ಇಲ್ಲ ಅಂತೇಳಿ ಅಲ್ಲಿ ಆರಾಮಿರ್ತೀನಿ. ಅಲ್ಲಿ ಹೀನ ವಿಷಯಗಳ ಆಶಯದ ಮೂಲಕ ಮನುಷ್ಯ ಏನೇನು ಕರ್ಮಗಳನ್ನು ಮಾಡ್ತಾನೆ, ಅದಕ್ಕೆ ತಕ್ಕಂಗೆ ಹೀನ ಜನ್ಮಗಳನ್ನು ಹೊಂದ. ಪಾಪ ಕರ್ಮದಿಂದ ನಾವೆಲ್ಲ ಪಿಶಾಚಿ ರಾಕ್ಷಸ ಜನ್ಮಗಳು ಬರುವುದು. ಯಾಕೆ ಜನ್ಮದಾಗ ಬಳಲ್ತಾರೆ ಅಂದ್ರೆ ಮಾಡಿದ ಕರ್ಮ, ವಿಷಯದ ಆಶಯ ಸಂಬಂಧ ಏನೆಲ್ಲ ಪಾಪ ಕೃತಿಗಳನ್ನು ಮಾಡ್ತಾನೆ. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗ್ತಾವೆ. ಅದಕ್ಕೆ ಪಾಪ ಮಾಡಬೇಡ ತಮ್ಮ ಅಂತ ಎಚ್ಚರಿಕೆ ಕೊಟ್ಟಾರ. ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ. ಬೆನ್ನ ಹತ್ತಿ ಕಾಡ್ತೈತಿ, ಅದು ನೀನು ಬಿಡ್ತೈತೆ. ನೀನು ಅಧಿಕಾರ ಐತಿ, ಯಾಕ್ರಿ ಧನಬಲ ಐತಿ ಅಂತ ತಿಳ್ಕೊಂಡ ಜನಬಲ ಐತಿ ಅಂತ ಮಂಗಿ ಅನ್ನಂಗೆ ಪೀಡಾ ಕೊಟ್ಟೆ ಅಂದ್ರೆ ಮಾಡಬೇಡ. ಮರಗಬಾರ್ದು, ಇನ್ನೊಂದು ಜೀವಿಗೆ ಮರಗಸಕ್ಕೆ ಹೋಗ್ಬೇಡ. ಅದ್ರ ಫಲ ಬೆನ್ನ ಹತ್ತಿ ಕಾಡ್ತದೆ ನಿನ್ನದು. ಏನ್ ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಳಿಯು ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಬೆನ್ನ ಹತ್ತಿ ನಿನ್ನ ಕಾಡ್ತೈತೆ. ಎಲ್ಲಿ ಆದರೂ ಗಡಿಸೆ ಕೊಟ್ಟದಿರ್ತೈತಿ ನಿನಗೆ, ಅದ್ರ ಉಣಿಸೇ ಬಿಡೋದು. ಅದು ನೀ ಎಲ್ಲಾರ ನಾನು ಯಾರು ಕೇಳೋರು ಇಲ್ಲ ಅಂತ ನೀ ತಿಳಿದೈತಿ, ಮಾಪ್ ಮಾಡೋರು ಅದಾರ ಅಂತ ನೀತಿ, ಯಾರು ಇಲ್ಲ. ನೀ ಅನುಭವಿಸಿರ್ಬೇಕು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಓದಕ್ಕಿಲ್ಲ. ಎಂತೆಂಥ ಸಾಹಸಿಗಳ ಅನುಭವಿಸಿದ್ರಿಲ್ಲ, ಅದು ತಪ್ಪಿಸ್ಕೊಳಕ್ ಬರುದಿಲ್ಲ. ಪೆರಿದು ಸಾಹಸಿಗಳನ್ನೇ ಪರಿಣಾಮಗಳ ಪಾಂಡವಾಳು ಕಲಿಯಕ್ಕೆ ವನವಾಸ ಕಲಿಬೇಕು. ತಪ್ಪಲ ತಡಿ ತಿನ್ಕೊಂತ ಅಡ್ಡಾಡಿದ್ರು ಅದಲ್ಲ. ಹರಿಶ್ಚಂದ್ರ ಸುಡುಗಾಡಕ್ಕಾಯ್ತು. ನಳಚಕ್ರವರ್ತಿ ಅರಮನೆ ಬಿಟ್ಟು ಮಂದಿ ಅಡಿಗೆ ಮಾಡ್ಕೊಂತ ಅಡ್ಡಾಡ್ತೀವಿ. ಏನ್ ಮಾಡೋದು? ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟೆ, ರೂಪುಗೆಡಿಸಿದೆ ಮಹಾಮಹಿಮರೆಲ್ಲರನ್ನು. ಮಾಡಿದ ಕರ್ಮ ವಿಧಿ ಅಂದ್ರೆ ಅದ, ಮಾಡಿದ ಕರ್ಮ. ಏನ್ ಮಾಡೋದು? ಇಷ್ಟೆಲ್ಲ ಹೇಳಿ ಎಚ್ಚರಗೊಳಿಸಿದ್ರು ಮತ್ತು ಮಾಡ್ತೇನೆ ಅಂದ್ರೆ ಯಾರೇನ್ ಮಾಡೋದು? ನಿನ್ನ ದುರ್ದೈವ. ಹೇಳ ಮಗ ಉಣದಂತಾರಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಅದನ್ನ ಮಾಡ್ತಾನೆ. ಮಾಡಂಗಾರ ಯಾರೇನ್ ಮಾಡೋದು? ಅದನ್ನ ಮಾಡವನಪ್ಪ, ಯಾರು ಬೇಡ ಅಂತಾರ್ರಿ, ಮಾಡಂಗಾರ ಅನುಭವಿಸು. ವಿವೇಕ ವಿಚಾರ ಇರಲಿಲ್ಲ, ಏನು ಮಾಡ್ತೇವಲ್ಲ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಹಿಂದಗಡೆ. ಏನು ಮಾಡಿದ್ನು ಯಪ್ಪ, ಎಂಥದ್ದು ಬಂತು ನನಗೆ, ಯಾರಿಗೆ ಏನು ಮಾಡಿದ್ನು ನಾನು, ಎಷ್ಟು ಜನರಿಗೆ ಏನು ತೊಂದರೆ ಕೊಟ್ಟಿದ್ನು ನಾನು. ಹಿಂದಗಡೆ ಪಶ್ಚಾತ್ತಾಪ ಪಡ್ಬೇಕು. ನಾಳೆ ಹೋಗುವಾಗ ಎಲ್ಲನೂ ಡುಬ್ಬಕ್ಕೆ ಹೊಲಿಗೆ ಹಾಕೊಂಡು ಹೋಗ್ಯ. ನಿನ್ನ ಹೊಲ ಮನಿ ಹೆಂಡ್ರು ಮಕ್ಕಳನ್ನ ಇಷ್ಟೆಲ್ಲ ಹೇಳಿದ್ದು ತನ್ನ ಬಿಟ್ಟ ಆನಂದ ಇಲ್ಲ ಅನ್ನೋದಶಿಂದ ಹೇಳ್ಬೇಕಾಗೈತಿ. ಎಲ್ಲ ಕತಿ ಮುಗಿದ ವಿಷಯ ಭೋಗಗಳು ಸಿಗ್ಲಿಲ್ಲ ಅಂದ್ರೆ ನೋಡ್ಕೊಂತ ಕೂತು ಬಿಡೋದು. ಯಾಕ್ರಿ? ಸೇದು ಭಾವಿ ಕಂಡ ನಾಯಿ ಸಂತೋಷ ಪಡ್ತಿತ್ತು. ಏನಿರ್ತೈತಿ ಮನಿ ಒಳಗೆ ಕೆಲಸ ಎಲ್ಲ ಕತಿ ಮುಗುದಿಂದ ಈ ಕಡೆ ಬಂದು ಕುಂದ್ರಾಕ ಆಗುದಿಲ್ಲ. ಯಾಕ್ರಿ? ವಾದಿಂದ ಹೊಳ್ಳಿ ಬರುವಂಗಿಲ್ಲ. ಯಾಕ್ರಿ? ಅಲ್ಲೇ ಹಿತ ಐತಿ. ಯಾಕೆ ಮಾಡೈತಿ ಇವನು ಆಶ್ರಮಗಳನ್ನೆಲ್ಲ? ಪೆನ್ಷನ್ ಜನರೆಲ್ಲ ಬಂದು ಇದ್ರೊಳಗೆ ಕಾಲು ಕಳೀಲಿ, ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಅಪ್ಪ ಅವ್ರು ಸಂಕಲ್ಪ ಮಾಡಿ ಇದನ್ನು ಮಾಡಿಸಿದ್ರು, ಉಪಯೋಗ ತಗೊಳ್ಳೇನಂತ. ಆದರೂ ನಾವು ಎಲ್ಲರೂ ಹೋದ್ರಪ್ಪ, ನಂದೇನೈತೆ ಅಲ್ಲಿ ಕೆಲಸ. ಅವ್ರನ್ನ ತೊಗೊಂಡು ಏನು ಮಾಡವ? ಹೋಗವ್ರು ಹೋಗ್ಲಿ, ಅವ್ರ ನಿನಗೇನು ಬೇಕಾಗೈತಿ? ಅವ್ರು ಬೆನ್ನು ಹತ್ತಿದೆ ಅಂದ್ರೆ ಎಲ್ಲರೂ ಮಾಡ್ಯಾರಂತ ಅವ್ರು ಬೆನ್ನು ಹತ್ತಿ ನಿನಗೂ ಅದು ಹಾಕೈತಿ. ನೀ ಶಾಣೆ ಆಗ್ಬೇಕಿಲ್ಲ. ಭಾಳ ಮಂದಿ ಯಾರು ಇಲ್ಲ, ಇಲ್ಲಿ ಬಿಡ್ರಿ ನಾವು ಒಬ್ಬನೇ ಇಲ್ಲಿ ಇರಲಿ ಅಂತಂದು. ನಿನಗೆ ಬೇಕಾದದ್ದು ಇದ್ರಾಗ ಐತಿ ಅಂದ್ರೆ ಇದ್ರಾಗ ಕಾಲು ಕಳಿ. ಯಾಕೆ ಕಳಿಬಾರ್ದು? ಇದೇ ಚಿಂತನದೊಳಗೆ ಎಲ್ಲ ಉಣ್ಣಾಕ ಕೊಡಾಕ ಸಾಕಷ್ಟು ಅನುಕೂಲ ಇರ್ತೈತಿ. ಇದೇ ಚಿಂತನದೊಳಗೆ ಆಯುಷ್ಯದ ವೇಳೆಯನ್ನು ಯಾಕೆ ಕಳಿಬಾರ್ದು? ಪೆನ್ಷನ್ ಆದ್ಮ್ಯಾಗ ಇನ್ನ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಇನ್ನೂ ಹೊಸ ಹೊಸ ಯೋಜನೆಗಳನ್ನು ವಯಸ್ಸಾದಂಗೆ ಹೆಚ್ಚಾಗತ್ತವೆಲ್ಲ. ಇನ್ನು ಆ ಸುದ್ದಿ ಕೇಳ್ಬೇಕು, ಈ ಸುದ್ದಿ ಊರಾಗ ಹೋಗಿ ಅಲ್ಲಿ ತಡಿಯಪ್ಪ, ಯಾರ್ದು ಏನೇನಾಗೈತಿ ನೋಡ್ಬೇಕು.
ಏನು ಭಾಳ ದಿನ ಆಗೈತಿ ಹೋಗುಲಿ, ಏನೇನಾಗೈತಿ ಹಕ್ಕಿಗೈತಿ ಇಲ್ಲ, ಬಂದವನು ಕೇಳ್ತಾನ ಅಲ್ಲಿ ಎಲ್ಲಿ ಹೋಗಿದ್ದಿ, ಬಾಯಿಲಿ ಕುಂಡ್ರ ಬಾಯಿಲಿ ಅಂತ. ಊರನ ಸುದ್ದಿ ಭೇಟಿ ಆಗಬಾರ್ದು ಯಾರಿಗೂ ಅಂತ. ಹಂಗೆ ಅಭ್ಯಾಸದಾಗ ತೊಡಗಿತವ್ ನಾವು. ಅಜ್ಜವ್ರು ಹೇಳ್ತಿದ್ರು ಅಲ್ಲಿ ಒಬ್ಬ ಏನು ಅಭ್ಯಾಸ ಕೂತಾಗ ಹೊರಗೆ ಬರಬೇಕಾದ್ರೆ ಅವ್ನು ಶಿಷ್ಯ, ಅವ್ನು ಹೊರಗೆ ಇರವ ಕೇಳ್ತಿದ್ದಂತ ಯಾರ ಹೊರಗದಾರನ ಅಂತ. ಯಾರು ಇಲ್ದಾಗ ಹೊರಗೆ ಬರವ ಬಹಿರ್ದೇಶಕ್ಕೆ ಹೋಗ್ಬೇಕಾರು ಕೊಯ್ ರಂಗಿ ಕಪಡೆ ವಾಲ ಹೈ ಕ್ಯಾ ದೇಖ್ ರೇ ಬಾಬಾ ಅಂತ ಕೇಳ್ತಿದ್ದಂತ. ಕೊಯ್ ನೈ ಬಾಬಾ ಅಂದಾಗ ಅಚ್ಚ ಅಂದವನು ಹೊರಗೆ ಹೋಗಿ ತಾನು ಇದನ್ನು ಮುಗಿಸ್ಕೊಂಡು ಬರವ. ಯಾರ ಭೇಟಿ ಆದ್ರೆ ಅವ್ರನ್ನ ಅಂಥವ್ರನ್ನ ಮಾತಾಡ್ಸೋದು ಇವು ಬರ್ತಾವಲ್ಲ, ಚಲೋ ಆಯ್ತು ಆ ಹುಳ ಇವ್ರ ತಲೆಯಾಗ ಹೋಗಿಸ್ತಾರ. ಚಾಲೋ ಆಯ್ತು ನೋಡ, ಇವು ಕರೆದ ಅವ್ರನ್ನ ಹೊಗಸ್ಕೊತಾನ ಹುಳ ಬಾ ಇಲ್ಲಿ ಅಂತೇಳಿ. ಎದಕ್ಕೆ ಬೇಕಾಗಿತ್ತು ನಮ್ಮಪ್ಪ ನಿನಗಿತ್ತಲ್ಲ, ಬೇಕಾಗಿತ್ತ ಇದು ನಿನಗೆ? ಕರೆದು ಅವ್ರನ್ನ ಇದನ್ನು ಮಾಡ್ತೀಯಲ್ಲೋ, ಹಾದಿಗೆ ಹೋಗವ್ರನ್ನ ಹಾಕಿ ನಾನು ಪದರ್ನ್ಯಾಗ ಅಂದಂಗೆ ಆಕತಿ ಬದಲು ಎದಕ್ಕೆ ಬೇಕಾಗೈತಿ? ಅದಕ್ಕೆ ಅಧ್ಯಾತ್ಮ ಸಾಧಕ ನಾವು ಜನರ ಪರಿಚಯ ಇಲ್ಲದಿರಬೇಕು, ಯಾವ ಜನಸಂಪರ್ಕದಿಂದ ನಾವು ದೂರ ಇರಬೇಕು. ಮೂರ್ಖ ಜನರ ಸಹವಾಸ ನಮ್ಮನ್ನು ಮೂರ್ಖರು ಮಾಡ್ತೈತಿ. ಏನು ಬರೀ ಇದರಾಗ ಸುಖ ಹುಡ್ಕವ್ರು ಅಂಥವ್ರ ಮುಖ ಸಹಿತ ನೋಡಬಾರ್ದು. ಇದರ ಸಮಾಧಾನ, ಶಾಂತಿ, ನೆಮ್ಮದಿ ಇಲ್ಲದ ಬರೀ ನಿರರ್ಥಕ ಈ ಪ್ರಪಂಚದಲ್ಲಿ ಸುಖವನ್ನು ಬಯಸುತ್ತಿರುವವರು ಮುಖ, ಶ್ರಮ ಪಡೋರು ಬಡ್ಕೋತಿರ್ತಾರೆ, ಬಾಳ್ಯಾಕೆ ಬಡ್ಕೊಳ್ಳೋರು ಪುರ್ಸೋತಿಲ್ದ ಅದನ್ನು ಮಾಡ್ಬೇಕಪ್ಪ ಇದನ್ನು ಮಾಡ್ಬೇಕಮ್ಮ, ಅದನ್ನು ಬರೀ ಅಂಥವ್ರ ಮುಖ ಸಹಿತ ನೋಡಬಾರ್ದು. ನಮಗೂ ಹಂಗೆ ಮಾಡ್ಬೇಕಾಯ್ತು. ಇಷ್ಟು ದಿನ ಮಾಡಿಯಲ್ಲ, ನೀ ಮಾಡ್ಲಿ ಇದ್ದದ್ದು ಏನು ಉಳ್ದೈತಿವಪ್ಪ, ಎಲ್ಲ ಮಾಡಿ ಅದನ್ನು ಮತ್ತು ಅದನ್ನು ಕೇಳ್ತೀಯಲ್ಲ, ಅದರಾಗ ಏನೈತಿ ಇನ್ನೂ ಹೊಳಿವಲ್ದ ನಿನಗೆ? ಹಿಂದಕ್ಕೆ ಸರಿ. ಅದರಿಂದ ಆದಷ್ಟು ಅದರಿಂದ ಬಾಹ್ಯ ವ್ಯವಹಾರ ಏನೈತಲ್ಲ ಅದರಿಂದ ವಿಮುಖ ಆಗ್ತದೆ. ಅಂದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಏನು ಹೆಚ್ಚು ಹೆಚ್ಚು ವೇಳೆಯನ್ನು ನಾವು ಇದೇ ಅಂತರ್ಮುಖಿಯಾಗಿ ಇದರ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ, ಅಂದ್ರೆ ಜನ್ಮ ಸಾರ್ಥಕ ಆಕೈತಿ. ಎಲ್ಲ ವಯಸ್ಸಾಗಿರ್ತಾವೆ, ಅತ್ತ ಗುಡಿ ಕಡೆ ಹೋಗಂದ್ರು ಎದ್ದು ಹೋಗೋದಿಲ್ಲ, ನೋಡ್ಕೊತ ಕುಂದಿರ್ತೈತಿ. ಬರೀ ಅದನ್ನು ಮಾಡಿರಿನ ಇದನ್ನು ಮಾಡಿರಿನ ನೋಡ್ಕೊಂತ ಹಣಿಕೆ ಹಾಕೊಂತ ಕುಂತ್ರಿ ಅದಕ್ಕೆ ಬಂತು. ಭೋಗಿಸ್ಲಿಕ್ಕೂ ಸಿಗೋದಿಲ್ಲ, ಆಸೆನೂ ಹೋಗಿರೋದಿಲ್ಲ. ಅದಕ್ಕೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಏನು ಓದಿದರೆ ಓದಬೇಕು ಆತ್ಮವಿದ್ಯೆ. ಈ ಅನಾತ್ಮ ವಿದ್ಯೆಗಳೆಲ್ಲ ನಮ್ಮನ್ನು ಸಂಕಟ ಕಳೆಯುವುದಿಲ್ಲವು. ಕಾಕು ಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೇ ಅಂತ. ಯಾವುದು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ ಅದಕ್ಕೆ ಆ ವಿದ್ಯೆಯನ್ನು ಅದಕ್ಕೆ ವಿದ್ಯಾ ಅಂತಾರೆ. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡುವಂಥ ಆ ವಿದ್ಯೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತ. ಅದಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಎನ್ನುಂಟೆ ಅಂತ. ಪರಬ್ರಹ್ಮ ಅಂದ್ರೆ ನಿನ್ನ ಬಗ್ಗೆ, ನೀನು ಯಾರು ಆತ್ಮಜ್ಞಾನಕ್ಕೆ ಅಂತಾರೆ. ವಿಷಯಾದಿಗಳ ವಾಸನ ಏನೈತೆ ಅದು ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ ನೋಡಿ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಆ ಕಡೆನ ಅವ್ರದ್ದು ಎಳತಿರ್ತೈತಿ ನೋಡ್ರಿ. ಚಹಾ ಕುಡಿಯೋ ವಾಸನ ಇದ್ದಾವ ಬರೀ ಚಹಾದ ಅಂಗಡಿಗೆ ಹೋಗಿರ್ತಾನೆ, ಹೌದಿಲ್ಲ? ಎಕಡೆನೇ ಎಳಿಸ್ತಿರ್ತೈತೆ ಅವು ಕರ್ಮಗಳ ಹಂಗೆ ಮಾಡಕ್ಕೆ ಹಚ್ತಾವು. ಬರೀ ಬಾಳೆ ಸುದ್ದಿ ಕೇಳೋದು, ಊರನ ಸುದ್ದಿ ಕೇಳ್ಬೇಕು, ಬರೀ ಅಲ್ಲೇ ಹೋಗಿರ್ತೈತೆ ಅದು. ಮಂದಿ ಎಲ್ಲಿ ಕುಂತಲ್ಲಿ ಅಲ್ಲೇ ಹೋಗೋದು. ಇಲ್ಲಿಂದ ಕುಂತ ಅಲ್ಲೇಟ್ ಏನೈತೆ ನೋಡೋಣ ತಡಿ, ಅವ್ರ ಕಡೆ ಏನು ಬರ್ತೈತೆ ನೋಡೋಣ ಅಂತ. ಬರೇ ನೋಡಿ ಅಲ್ಲಿ ಇಲ್ಲಿ ತನಕ ಏನಾಗೈತಿ. ಆರಾಮ್ ಎಲ್ಲಿ ಹೊಂತಿ, ನಿನ್ನೊಳಗೆ ನೀ ಹೊಂತಿ. ಅನ್ಯದ್ರಾಗ ಹುಡುಕು ಕೆಲಸ ಏನೈತಿ? ನಿನಗ ನೆನಪಿಲ್ಲ, ಅದು ನೆನಪು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಮಹಾತ್ಮನ ನೆನಪು ಮಾಡಿಕೊಡ್ತಾರ, ಕೇಳಿ ಇರಾಕ್ ಕಲ್ಕೋ. ಅವ್ರು ಎಲ್ಲಿ ತನಕ ಕ್ರಮ ಇರ್ತೈತೆ ಅಲ್ಲಿ ಮಟ್ಟ ಹೇಳ್ತಾರೆ. ನೀನು ಸ್ವತಃ ಪ್ರಯತ್ನ ಮಾಡ್ಬೇಕು ಅದಕ್ಕೆ. ಸ್ವತಃ ವಿಚಾರ ಮಾಡಲಿಲ್ಲ ಅಂದ್ರೆ ನಿನಗೆ ಹೊಳಿದುಲಿದು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಇದೆಲ್ಲ ನಮ್ಗೆ ಚಿಂತೆ ಕಡಿತೈತೆ ನೋಡಿ. ಎಲ್ಲ ಮಹಾತ್ಮರು ಜ್ಞಾನ ಸಮಾಧಿಯನ್ನು ಹೊಂದಿ ಇದರಿಂದ ಬಿಡುಗಡೆಯನ್ನು ಹೊಂದಿದರು.
ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯೋಜನೆ ಮಾಡ್ಕೋಬೇಕು. ಏನು ಮಕ್ಕಳು ಮತ್ತು ಹೊಲ ಮನೆ ಗಳಿಸೋದು, ಮಕ್ಕಳು ಮರಿ ಹಿಡಿ ಯೋಜನೆ ಮಾಡಬೇಕು. ಮತ್ತು ಅದನ್ನು ಮಾಡಿದಿ. ಯಪ್ಪ ಹೊಲ ಹಿಡನ್ರಿ ನಿಮ್ಮ ಆಶೀರ್ವಾದ ಅವ್ನು ಬಂದ, ಇನ್ನೂ ಹೊತ್ತಿತ್ತು ಬಂದ. ಅವನ ಹೆಸರು ಏನೋ ಐತಪ್ಪ ಗೊತ್ತಿಲ್ಲ. ಹಂಗೆ ಒಂದು ನಂಬರ್ ದೊಡ್ಡ ನಂಬರ್ ಇತ್ತು ಹಿಡೀನಿ ನಾನು. ಹಿಂಗೆ ಚಲೋ ಆಯ್ತು ಬಿಡು. ಶಾಸ್ತ್ರಕ್ಕೆ ಕುಂತವ ಆ ಕಡೆ ಲಕ್ಷ ಹೋಗ್ತದ. ಮತ್ತು ಸೌಕಾರ ಹೊಲನ ಮಣ್ಣ ಹಿಡ್ದೆ. ನಿನಗೆ ಬೇಕಾದದ್ದೇನು ಹಿಡಿಲಿಲ್ಲ ನೀನು. ಮತ್ತು ಮಣ್ಣ ಹಿಡ್ದೆ ನೀನಂತ. ಅದು ವಾಸನ, ಹೊಲ ಮನೆ ಹೊಲದ ವಾಸನ ಇದ್ದುದು. ನಾಳೆ ಅಲ್ಲೇ ಹೊಲದಾಗನ ತಿರುಗಿ ಅಲ್ಲೇ ಎದ್ರು ಅದ ಹೊಲಕ್ಕನ ಎದ್ದು ಕೂಲೆ ಹೋಗುದು. ತೊಳ ನರಿಯಾಗಿ ಹುಡ್ತಾವಂತಿದ್ರು. ಅಲ್ಲೇ ಹೋಗುದ್ರ ಹೊಲದ ವಾಸನ ಇದ್ದದ್ದು. ತೊಳ ನರಿಯಾಗಿ ಅಲ್ಲೇ ತಿರುಗ್ತ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಅಲ್ಲೇ ಎಳ್ಕೊಂಡು ಹೋಗಿ ಹುಟ್ಟಾಕಸ್ತೈತಿ, ತಿರ್ಗಾಕಸ್ತೈತಿ ನಮ್ಗೆ. ಜನ್ಮಾಂತರ ಮತ್ತು ಅದ ಬೇಕಂತ ಅದ ವಾಸನ ಅದ್ರ ಬೆಂಡ್ ಹತ್ತಿ ತಿರುಗ್ತದೆ. ಅದ್ರಾಗ ಎಳ್ಳಷ್ಟು ವಾಸನೆ ಉಳಿದಂಗೆ ನಾಶ ಮಾಡ್ಕೋವಂತ. ಈಗ ಮನುಷ್ಯನ ಜನ್ಮದಾಗಿ ಇವನ್ನ ನಾಶ ಮಾಡ್ಕೊಳಿಕ್ ಬರ್ತೈತಿ ವಿಚಾರದಿಂದ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹುಟ್ಟು ಬರ್ತೈತಿ ನಿನಗೆ. ಯಾಕೆ ನಮಗೆ ಜನ್ಮ ಬರ್ತೈತಿ ಅಂದ್ರೆ ವಾಸನಗಳ ಮ್ಯಾಗ ಪ್ರೀತಿ ಎದ್ರಾಗ ಯಾರ್ಯಾರಿಗೆ ಪ್ರೀತಿ ಇರ್ತೈತಿ ಅಲ್ಲೇ ಎಳ್ಕೊಂಬಂದು ಹುಟ್ಟಿಸ್ತೈತಿ. ಅಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ತದೆ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ. ಎದ್ರಾಗೂ ಆಸಕ್ತಿ ಉಳಿಬಾರ್ದು. ಎಲ್ಲ ಎಡಗ್ತಾವು. ನಿತ್ಯ ಐತಿವೋ ಅನಿತ್ಯ ಐತಿವೋ, ಇದು ಹಿತ ಐತಿವೋ ನಹಿತ ಐತಿವೋ ವಿವೇಕನಿಂದಲ್ಲಿ ಜಾಗೃತ ಆಗ್ಬೇಕು. ಅದನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಈ ಸತ್ಸಂಗವನ್ನು ಮಾಡ್ಬೇಕಾಗಿತ್ತು ನಾವು. ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ, ವಿವೇಕನಿಂದಲ್ಲಿ ಜಾಗೃತ ಆಗಲಿಲ್ಲ ಅಂದ್ರೆ ವಾಸನಾದ ಬೆಣ್ಣ ಹತ್ತಿ ತಿರುಗು ಪಾಳೆ ತಪ್ಪೋದಿಲ್ಲ. ಅದಕ್ಕೆ ವಿವೇಕವನ್ನು ಜಾಗೃತಗೊಳಿಸ್ಕೋರಿರುತ್ತೆ. ಐತಿ ಎಲ್ಲರಲ್ಲಿ. ಅದು ಮೂರನೇ ಕಣ್ಣು, ಅದಕ್ಕೆ ವಿವೇಕದ ಕಣ್ಣು ಅಂತಾರ. ಹೇಳ್ತಿರಲ್ಲ ನಿಮ್ಮ ಶಿವ ಕಾಮನನ್ನು ಎದರಿಂದ ಸುಟ್ಟ ಅಂದ್ರೆ ಮೂರನೇ ಕಣ್ಣಿನ ನಡುಗಣ್ಣಿನಿಂದ ಅಂತ ಅಂತಾರಲ್ಲ. ನಿನ್ನಲ್ಲೇನೋ ಐತಿವಪ್ಪ ಆ ಕಣ್ಣು, ವಿವೇಕದ ಕಣ್ಣು. ಅದನ್ನು ತೆಗಿ. ಅದಿಲ್ಲ, ಅದಕ್ಕಾಗಿ ನಾವು ಪ್ರಯತ್ನ ಮಾಡಿರಾಕೈತಿ. ಅದು ಜಾಗೃತ ಆಯ್ತು ಅಂದ್ರೆ, ವಿವೇಕ ನಿನ್ನಲ್ಲಿ ಜಾಗೃತ ಆಯ್ತು ಅಂದ್ರೆ ಯಾವ ಬಯಕೆಗಳೂ ನಿನಗೆ ಉಂಟಾಗುವುದಿಲ್ಲ. ಎಲ್ಲವೂ ನಾಶ ಆಗಬೇಕು. ಎಲ್ಲ ಬಯಕೆಗಳೆಲ್ಲ ಅಡಗಿದ ಮ್ಯಾಗ, ಕಾಮನೆಗಳೆಲ್ಲ ನಾಶ ಆದ್ಮ್ಯಾಗ, ಡಿಜೈರ್ಲೆಸ್, ಯಾವ ಬಯಕೆಗಳು ಅಡಗಿದ ಮ್ಯಾಗ ಅಲ್ಲಿ ಆನಂದದ ಸೂತ್ರ ನಿನಗೆ ಹತ್ತು. ಇಚ್ಛಾರಹಿತ ಆದಾಗ ಆನಂದ ಅನ್ಬೇಕು. ಅದು ಇಚ್ಛಾ ಇತ್ತಂದ್ರೆ ಮತ್ತೆ ನಿನಗೆ ಎಳ್ದಾಡಿಸ್ತೈತೆ. ಅದು ಜನ್ಮ ಅಂತ ತಿರ್ಗಾಕರ್ತೈತಿ. ಈಗ ಪರಕ್ಕೆ ಎಳ್ದಾಡಕ್ಕೆ ಹಸ್ತೈತೆ. ಅದು ಈ ಲೋಕದಾಗ ಐತಿ, ಆ ಲೋಕದಾಗ ಐತಿ, ಎಲ್ಲ ಲೋಕ ಅಡ್ಡಾಡಿದ್ರು ನಿನಗೆ ಕೆಲಸ ಆಗುತ್ತೆ. ಅದಕ್ಕೆ ಕಾಮನೆಗಳನ್ನು ನಾಶ ಮಾಡ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಇವನ್ನ ನಾಶ ಮಾಡ್ಕೊಳಕ್ಕೆ ಬರ್ತೈತಿ. ಈ ವಾಸನೆಗಳನ್ನು ಈ ವಿಚಾರದಿಂದ ನಾವು ಮಹಾತ್ಮರಾದವ ಹೆಂಗೆ ನಾಶ ಮಾಡ್ಕೊಂಡ್ರೆ ಇವನ್ನೆಲ್ಲ, ಅದರಂತೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಎದ್ದು ಕೂಡಲೇ ಮತ್ತು ವಿಷಯದ ನೆನವನ್ಯಾಗ ತೊಡಗೋದು. ಮಲ್ಕೊಳ್ಳೋ ಮುಂದೆ ಏನು ನೆನಪು ಮಾಡ್ಕೋತಿ ಅದು ಎಚ್ಚರದ ಕೂಡಲೇ ಅದ ನೆನಪಿಗೆ ಬರ್ತೈತಿ. ಅದಲ್ಲ, ಅದಕ್ಕೆ ಅಂತ್ಯಮತಿ ಸಾಗತಿ ಅಂದಾರ. ಅಂತ್ಯ ಕಾಲಕ್ಕೆ ಏನು ನೆನಪು ಮಾಡ್ತೈತಿ ಅದೇ ಆಗಿ ಹುಡ್ತೀನಿ. ಮತ್ತೆ ಮಕ್ಕಳು ಮರಿಂದ ಸುಖ ಹೊಂದೋದಾಗಿದ್ದರೆ ಕಾಗಿ ಗುಬ್ಬಿ ಹಂದಿ ಗಿಂದಿ ಅವು ಹೊಂದಬೇಕಾಗಿತ್ತು. ವಿಷಯಾದಿಗಳಲ್ಲಿ ಇರ್ತಕ್ಕ ಅನುರಾಗ ಏನದ ನೋಡ್ರಿ, ಅದ ಮನುಷ್ಯನ ಚಾಂಚಲ್ಯಕ್ಕೆ ಕಾರಣ. ಯಾಕೆ ನಮಗೆ ತೃಪ್ತಿ ಇಲ್ಲ ಅಂದರೆ, ವಿಷಯದ ವಾಸನೆಗಳ ಒಳಗೆಲ್ಲ ಬೇರು ಬಿಟ್ಬಿಟ್ಟು ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ನಡೆದದ. ನಿರಂತರ ಪ್ರಯತ್ನ. ಎಷ್ಟು ಜನ್ಮ ಅದು, ಎಷ್ಟು ತಲೆಮಾರುಗಳದು. ಈಗ ಪ್ರಾಣಿಗಳ ಸಂಕಟ ತಪ್ಪಿಸ್ಕೊಳ್ಳೋದಿತ್ತಂದ್ರೆ ಈ ಚಳುವಳಿ ಆತ್ಮಜ್ಞಾನದ ಚಳುವಳಿ ಹೂಡ್ಬೇಕು ನೋಡಿ. ಯಾವಾಗ ಇದನ್ನು ಮಾಡ್ಕೊಂಡೇನಪ್ಪ, ನಮ್ಮ ಜ್ಞಾನವನ್ನು, ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡ ನಾನು ಯಾರಿದ್ದೇನೆ ಅನ್ನುವಂಥ ಅನುಭವವನ್ನು ಯಾವಾಗ ನಾವು ಮಾಡ್ಕೊಂಡೆ ಅನ್ನುವಂಥ ಒಂದು ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಉತ್ಕಟ ಇಚ್ಛಾ ಇಲ್ಲವೇ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಯಾವ ಮಹಾತ್ಮರ ವಿಷಯ ದಶಿಂದ ಕೋಲಾಹಲ ಎಬ್ಸಿದ್ರಿ?
ಅದ್ರ ಗೊಡವಿಗೆ ಹೋಗಲಿಲ್ಲ ಅವರು. ಏನು ನಾವು ಜ್ಞಾನ ತಗೋಬೇಕಂತ ಯಾರು ಬಡ್ದಾಡಿದ್ರಿ? ಹ್ಞೂ ನಮ್ಮ ಅಪ್ಪನ ಜ್ಞಾನ ಯಾರು ಕೇಳಿದ್ರಿ ಹೇಳ್ರಿ? ಹ್ಞೂ ಯಾರು ಕೇಳಿದ್ರಿ? ಬರೇ ನಮ್ಮ ಬಾಳೆಹಣ್ಣು ನೆಟ್ಟಗಾಗಲಿ ಇದಾಗಲಿ ಅನ್ನೋರು. ಎಷ್ಟು ಮಂದಿ ನಾವು ಈಗ ಭಕ್ತರದೇವು ಅಂದ್ರೆ ಯಾರದಿರಿ ನಿಜವಾದ ಭಕ್ತರದಿರಿ? ಭಕ್ತಿ ಏನೈತಿ ನಿಮ್ದು? ಮತ್ತು ವಿಷಯದಲ್ಲಿ ಆವು ಸಿಗಲಿ ಇವು ಸಿಗಲಿ ಅನ್ನೋದು. ಹಾಂ ನಿಜವಾದ ಇರುವಿನ ಕಡೆ ಲಕ್ಷ್ಯ ಯಾರಿಗೆ ಐತಿ ಹೇಳ್ರಿ? ನಿಜವನ್ನು ತಿಳ್ಕೊಬೇಕಪ್ಪ, ಮುಕ್ತ ಆಗ್ಬೇಕು ಅನ್ನೋ ಹಂಬಲ ಎಷ್ಟು ಜನರಿಗೆ ಐತಿ? ನಿಜವಾದ ಭಕ್ತರು ಯಾರದಿರಿ? ಎದ್ರಾಗ ಆಸಕ್ತಿ ಐತಿ ನೋಡ್ಕೊ ನಿಮ್ದು. ಜ್ಞಾನ ನಿಧಿ ಯಾವ ಪೂರ್ವಜರು ಕಾಕೊಂಡು ಹೋಗ್ಯಾರ? ಜ್ಞಾನ ನಿಧಿ ಕಡಿಮೆ ಆಗುದಿಲ್ಲ ಅದು. ಏನ್ ಜ್ಞಾನಕ್ಕಂತ ಮರಿಯಾಗಿ ವಿಷಯಾದಿಗಳು ಬೆನ್ನು ಹತ್ತೀವಿ. ದೊಡ್ಡ ದೊಡ್ಡ ಮಠ ಇತ್ತಂದ್ರೆ ನಾನು ಮರಿಯಕ್ಕೆ ನೀನು ಮರಿ ಅಂತಾರೆ. ಆಸ್ತಿ ಇತ್ತಂದ್ರೆ ಅದು ಏನೂ ಇರಲಿಲ್ಲ ಅಂದ್ರೆ ಅಲ್ಲಿ ಹೋಗುದಿಲ್ಲ ಯಾರು. ಯಾಕ್ರಿ? ದೊಡ್ಡ ಉತ್ಪನ್ನ ಇರಬೇಕು, ನಾನು ಮರಿಯಕ್ಕೆ ನೀನು ಮರಿ ಅಂತ. ನಿಮ್ಮ ಊರ ಮಠಕ್ಕೆ ಯಾರು ಮರಿ ಅದಾರೆ ಅಂತ ಕೇಳ್ತಿದ್ರು. ಅಲ್ಲಿ ಎಲ್ಲರೂ ಮರಿಗಳಪ್ಪ, ಯಾರು ಮರಿ ಇಲ್ಲ ಅಲ್ಲಿ. ವಿಷಯ ಸಂಗ್ರಹ ಇತ್ತಂದ್ರೆ ಚಾಲು ಆಯ್ತು ನೋಡ್ರಿ, ಮರಿಯ ಬಾವ್ಗ ಹಾಕೊಂಡು ಕುಂಟಿರ್ತಾವ. ಹೌದಿಲ್ಲ? ಜ್ಞಾನವನ್ನು ಕಾಯ್ಕೋಬೇಕಂತ ಯಾರು ಬಡ್ದಾಡ್ತೀರಿ ಹೇಳಿ? ವಿಷಯಗಳು ಬೆನ್ನು ಹತ್ತಿರ ಸಮಾಧಾನ ಶಾಂತಿ ಐತೇನೋ ನೋಡ್ಕೋರಿ. ಎದರಿಂದ ಸಂಕಟ ಹೋಗ್ತೈತಿ ಅದ್ರ ಬೆನ್ನು ಹತ್ಬೇಕು, ಎದರಿಂದ ಸಂಕಟ ಆಕೈತಿ ಅದ್ರ ಬೆನ್ನು ಹತ್ಬೇಕು. ವಿಷಯಾದಿಗಳು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಬುದ್ಧ ಏನು ಮಾಡಿದ? ಮಂದಿ ಮಾತು ಕೇಳಿ ಮಂದಿಗೆ ಹೇಳ್ಕೊಂತ ಅಡ್ಡಾಡಿದ ನಾವು? ಮೊದಲು ಅನುಭವ ಮಾಡಿಕೊಂಡ, ಸಾಧನ ಮಾಡಿದ, ನಿರಂತರ ಅಭ್ಯಾಸ ಮಾಡಿದ, ಪಟ್ಟು ಹಿಡಿದು ಸಾಧನೆಯನ್ನು ಎಲ್ಲ ಥರದ ಕಠೋರವಾದಂಥ ಅಭ್ಯಾಸ ಮಾಡಿದ. ತಾವು ಸ್ವತಃ ಅದನ್ನು ಕಂಡು ಇನ್ನುಳಿದ ಜೀವಿಗಳಿಗೆ ಹಿಂದಗಡೆ ಅದನ್ನು ಬೋಧ ಮಾಡಿದ. ನೀನು ಸಾಧನ ಮಾಡು, ಅನುಭವ ತಗೋ, ಆ ನಂತರ ಇನ್ನೊಬ್ಬರಿಗೆ ಬೋಧ ಮಾಡು. ಏನು ಶಾಸ್ತ್ರ ಮಂದಿ ಮಾತು ಕೇಳಿ ಮಂದಿ ಕೇಳಿ ನಿನಗೇನು ಬಂತು? ನೀ ಮೊದಲೇ ಅನುಭವ ತಗೋ ಅದನ್ನು. ಏನು ನಿಮ್ಮ ಮನೆತನ ಎದರಿಂದ ಪ್ರಸಿದ್ಧಿ ಆಯ್ತು? ಜ್ಞಾನದಿಂದ ಹೌದಿಲ್ಲ? ಏನು ದುಡ್ಡು ದುಗ್ಗಾನಿಂದ ಪ್ರಸಿದ್ಧ ಆಯ್ತು? ಏಷ್ಯಾ ಖಂಡದ ಪ್ರದೀಪ ಅಂತ ಬುದ್ಧನ ಬಗ್ಗೆ ಬರೆದಾರ, ಹೌದಿಲ್ಲ? ನಮ್ಮ ಇದು ಏಷ್ಯಾ ಖಂಡ 6 ಖಂಡದೊಳಗೆ ಈ ಖಂಡದಾಗ ಅವ ಪ್ರಸಿದ್ಧಿ ಆದ. ಅಜ್ಜವ್ರವನು ಉದ್ಗಾರ ತೆಗೆದ್ರು. ಬೇರೆ ಸಮಾಜದೊಳಗೆ ಇದು ಶರೀರ ಧಾರಣ ಮಾಡಿದ್ರೆ ಇದರ ಭವಿಷ್ಯನ ಬದಲಕ್ಕಿತ್ತಂದ್ರೆ ಅಜ್ಜವ್ರು. ಬುದ್ಧ ಒಂದ ಖಂಡಕ್ಕೆ ಪ್ರಸಿದ್ಧಿ ಆದ, ಇದು ಜಗತ್ ಪ್ರಸಿದ್ಧ ಆಗ್ಬೇಕಿತ್ತಂದ್ರೆ ಅಜ್ಜವ್ರು. ಇದ್ರದ್ದು ಇಲ್ಲಿ ಐತಿ, ಇದ್ರದ್ದು ಪ್ರಾರಬ್ಧ. ಹೊಟ್ಟಿ ಕಿಚ್ಚಿನ ಸಮಾಜದೊಳಗೆ ಹುಟ್ಟೈತಿ ಇದು ಶರೀರ. ಹೊಟ್ಟಿ ಕಿಚ್ಚಿನ ಸಮಾಜದೊಳಗೆ ಹುಟ್ಟೈತಿ ಇದು. ಏನು ನೋಡೋದು? ಅದು ಹೋಗಿ ಬಿಡೋದು, ಕಾಲು ಹಿಡಿದು ಜಗ್ತಾರ, ಹೌದಿಲ್ಲ? ಯಾವಾಗ ಬಾಧಿತ ಅಂತಿದ್ದಾರಲ್ಲ ಈ ಶರೀರ ಅಂತಿದ್ರು ಅಜ್ಜವ್ರು. ಎಲ್ಲರಿಗೂ ಇರುಕಳಾಗಿಬಿಟ್ಟೇವು ನಾವು ಅಂತ. ಸ್ವಾಮಿ ಸನ್ಯಾಸಿಗಳು ಮಠಸ್ಥರನ್ನವ್ರು ಎಲ್ಲರಿಗೂ ಇರುಕಳಾಗಿಬಿಟ್ಟು ಏನು ಉಪಾಯ ಇವರು ಅಂದ ಮುನಿಗೆ. ಇವ್ರು ಅದಾರಂದ್ರೆ ಅಲ್ಲಿ ಯಾರು ನಿಂದಿರುದಿಲ್ಲ, ಬರ್ತಾರಂದ್ರೆ ಹರಿಗಾಲ, ಹೌದಿಲ್ಲ? ಅವ್ರ ಅಧ್ಯಕ್ಷತೆ ಒಳಗೆ ಯಾರನ್ನಾರ ಅಂಥವ್ರನ್ನ ಹಾಕಿದ್ರೆ ಅವ್ರನ್ನ ಯಾಕೆ ಹಾಕಿದ್ವಿಪ್ಪ ನಮ್ಮ ಮತ್ತೆ ಅನಿವಾರ್ಯವಾದವ್ರನ್ನ ಯಪ್ಪ ನನಗೆ ಬಾಳೆ ಇನ್ನೊಂದು ಫಂಕ್ಷನ್ ಐತಿ ದೌಡ ನನಗೆ ಬಾಳೆ ಕೊಡ್ರಿಪ್ಪ ನಮಗೆ. ಅವ್ರು ಮಾತಾಡೋಕ್ಕಿಂತ ಮೊದಲೇ ನಾ ಮಾತಾಡಿ ಜಗ ಬಿಟ್ಬೋದು, ಇಲ್ಲಾಂದ್ರೆ ಕೈ ಹೆಚ್ಚಿ ಆ ಕರಿ ಹರಿತಾರನೋ ಗೊತ್ತವ್ರಿಗೆ. ಬಿಡುದ ಇಲ್ಲ ಹಣತನ. ಯಾರ್ಯಾರು ಸಿಗ್ತಾರೆ ನಮ್ಮ ಗಸ್ತಿ ಬಡಿಗೆ ಹಣತನ ಅಂತಿದ್ರು ಅಜ್ಜವ್ರು. ಗೌಡ್ರ ಗಸ್ತಿ ಬಡಿಗೆ ಪಾರಾಗೋದು ಕಠಿಣ ಐತಿ ನೀವು. ಏನು ನಿರಂಜನಪ್ಪಗಳ ಕೈಯಾಗ ಹಿಡಿದು ಜಗ್ಗಿರ ಕುಂಡ್ರಿ, ಇಲ್ಲಿ ಎಲ್ಲಿ ಹೊಕ್ಕಿ ಹಂಗೆ ಯಪ್ಪ ಕೈ ಮುಗಿತೇನೆ ಹೊಕ್ಕೇನ್ರಿ, ನಾನು ಮುಂದಿನ ಫಂಕ್ಷನ್ ಐತಿ, ಎಲ್ಲಿ ಐತಿ ಕುಂಡ್ರಿ ಇಲ್ಲಿ ಸುಮ್ಮನೆ ಅಂತ. ಏನು ಎದಕ್ಕೆ ಬಂದೀನಿ ಇಲ್ಲಿ? ಎಲ್ಲ ಮುಕ್ಕಳು ಸುಟ್ಟು ಬೇಕಿನ ಹಿಂಗೆ ಅಡ್ಡಾಡವ್ರು ನೀವು, ಕುಂಡ್ರಿ ಇಲ್ಲಿ.
ಮಠಸ್ವಾಮಿ ಅವು ಏನು ಯಪ್ಪ ಇವ್ರ ಕೈಯಾಕ ಸ್ಟಿಕ್ಕರ್ ನಿಂದ್ರುದಿಲ್ಲ ನನ್ನ ಕರಿಯ ಇರ್ತಾರಂತೇಳಿ ಏನು ಯಾಕೆ ತುಡುಗು ಹೊರಬೀಳ್ತಾವೆ ನೋಡಿ ಎಲ್ಲ, ಹೌದಿಲ್ಲ? ಹಿಂಗಾಗಿ ಎಲ್ಲ ಇರೋ ಕಡೆ ಆಗಿಬಿಟ್ಟೇವೆ ನಾವು ಅಂತಿದ್ರು ಅಜ್ಜ. ನಿಮ್ಮ ಮಣಿತನ ಎದರಿಂದ ಪ್ರಸಿದ್ಧಿ ಆಯ್ತು? ಜ್ಞಾನದಿಂದ, ಹೌದಿಲ್ಲ? ಶಿವಾನಂದರ ಮಣಿತನದವ ಶಿವಾನಂದರ ಶಿಷ್ಯ ಅಂತ ಹೇಳಿದ್ರೆ ಯಾರಾದರೂ ಕಟಬಾಯಿಗೆ ಹಾಲು ತುಪ್ಪ ಸುರುತ್ತಾರೆ, ಹೌದಿಲ್ಲ? ಅಲ್ಲೇ ಬಂದೇವು ನಾವು ಅಂತ ಅಂದ್ರೆ, ಹೌದಿಲ್ಲ? ಶಿವಾನಂದರ ವಂಶದವ್ರು ಶಿವಾನಂದರು ಇದ್ರ ಅವರು ಶಿಷ್ಯರು ಅಂತಂದ್ರೆ ಎಷ್ಟು ಪೋಲಿಂಗ್ ಮಾಡ್ತಾರಿಲ್ಲ? ಹಾಂ, ನಿಮ್ಮ ಬಗ್ಗೆ ಯಾರ ಬರ್ದಾರನ ಬುದ್ಧನಂಗೆ? ಯಾಕೆ ಎಂಥ ಕೆಲಸ ಮಾಡಿದ್ರು ನೋಡು, ಬರೀ ವಿಷಯಗಳಿಗೆ ಬಡಿ ಬಡ್ದಾಡಿ ಅವನು ಗಳಿಸಿಟ್ಟು ಸತ್ವಾದಿ, ಅದಕ್ಕೆ ಒಂದು ಕೆಲಸ ಇಲ್ಲ. ನಿನಗೂ ಉಪಯೋಗ ಬರಲಿಲ್ಲ, ಇನ್ನೊಬ್ಬರಿಗೂ ಉಪಯೋಗ ಆಗಲಿಲ್ಲ. ಬರೀ ವಿಷಯದ ವ್ಯಾಮೋಹಕ್ಕನ ಹಾಳು ಮಾಡ್ಕೊಂಡಿಲ್ಲ ಜನ್ಮ ಇಲ್ಲ. ತಾನು ಸ್ವತಃ ಪವಿತ್ರ ಇದ್ದು ಇನ್ನೊಬ್ಬರನ್ನು ಪವಿತ್ರ ಮಾಡುವಂಥದ್ದು ಯಾವುದು ಅಂದ್ರೆ ಆತ್ಮಜ್ಞಾನ. ಅದನ್ನು ಗಳಿಸಬೇಕು. ಏನು ಅಂದರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಸ್ವರೂಪ ಜ್ಞಾನ ಮಾಡ್ಬೋದು. ಇದು ನಮ್ಮ ಮನೆತನದ್ದು ಹೌದಿಲ್ಲ ಇದು. ಹಂಗಾರೆ ಇದನ್ನು ಯಾಕೆ ಗಳಿಸಬಾರ್ದು? ದುಡ್ಡು ದುಗ್ಗಾನಿ ಗಳಿಸೋದಂದ್ರೆ ದೊಡ್ಡ ಕೆಲಸನೇ. ಎಲ್ಲವನ್ನ ಜೋಗಗಳು ಗಳಿಸ್ತಾರ, ಯಾಕ್ರಿ ಗಳಿಸ್ತಾರಿಲ್ಲ? ಎಂತೆಂಥವು ಲಾಜ್ ಅದಾವರು ಬಾಂಬೆದಾಗದು ಜೋಗಗಳು. ಏನು ನೀ ಏಟು ಗಳಿಸಿ ಯಾಕಡೆ ಮೂಲ್ಯ ಅಂತ ನಿನ್ನ ಸೌಕಾರಿಕೆ. ನಿನ್ನ ಸೌಕಾರಿಕೆ ನನ್ನ ಮಲ್ಕಟ್ನ್ಯಾಗ ಐತಿ ಅಂತಿದ್ರಂತ ಜೋಗವು. ನೀ ಏನು ಮಾಡೋದು ತೊಗೊಂಡು ನಿನ್ನ ಸೌಕಾರಿಕೆ ಅಂತ, ಹೌದಿಲ್ಲ? ಏಟು ಗಳಿಸಿ ನೀನು ಏನು ಮಾಡೋದು? ದಾನವಿಲ್ಲದ ದ್ರವ್ಯ ಗಳಿಸಿದೋ ಪ್ರಾಣಿ, ನೀ ಹೋಗೋ ಕಾಲಕ್ಕೆ ಕಾಣೆ ದುಗ್ಗಾಣಿ. ಏನು ನಿನ್ನ ಕೆಲಸ ಏನೋ ಪುಣ್ಯದ ಕಾಲ ಒದಗಿರ್ತೈತಿ, ತನ್ನ ಕೆಲಸ ಮಾಡ್ಕೋದಿಲ್ಲ, ಮತ್ತು ಅದರ ಬೆನ್ನ ಹತ್ತಿ ಜೀವನ ಎಲ್ಲ ಹಾಳು ಮಾಡ್ಕೊತಿರಲ್ಲ. ಬುದ್ಧನ ನೆನಪು ಮಾಡಿದ್ರೆ ಸ್ವರೂಪ ಜ್ಞಾನ ಹೊಂದಬೇಕಂತ ಅನಿಸ್ತದೆ. ವಿಷಯ ಬಡ್ಕರ್ ನೆನಪು ಮಾಡಿದರೆ ನಾನು ದುಡ್ಡು ದುಕಾನಿ ಗಳಿಸ್ಬೇಕಪ್ಪ, ಅವ್ರಂಗೆ ಹೊಲ ಹಿಡಿಬೇಕು, ನಾನು ಬ್ಯಾಂಕ್ನಾಗ ರೊಕ್ಕ ಇಡಬೇಕು, ಬಡ್ಡಿಗೆ ಬಡ್ಡಿ ಬಡ್ಡಿ ಮಾಡೋ ಗಳಿಸ್ಬೇಕು ಅಂದ್ರೆ ಆ ಪರಿಸ್ಥಿತಿ ಏನಾಗೈತಿ ನೋಡ್ಕೋ, ಅದ್ರ ಪರಿಣಾಮ ಏನಾಗೈತಿ? ಪಿರಿದುದನವ ನೆರಚುವಂಗೆ ದುರಿತ ಕೋಟಿ ಪುದಿದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡುವುದಾಗಿ. ಮಾಡಲುಚಿತವೇ ಮನುಜ, ಮಾಡಲುಚಿತವೇ, ಕೂಡೆ ಬಾಧೆ ಬಹಳ ವಿಭುತ, ನೋಡಿ ದನದ ಲೋಹವಿದನು. ಗಳಸ, ಅದನ್ನು ಸರಿಯಾಗಿ ಉಪಯೋಗ ಮಾಡು, ಸದ್ವಿನಿಯೋಗ ಆಗಲಿ. ಸತ್ಪಾತ್ರದೊಳ ದಾನ, ಅದನ್ನು ಮಾಡು, ನಿನಗೂ ಉಪಯೋಗ ಆಗಲಿ, ಜಗತ್ತಿಗೂ ಉಪಯೋಗ ಆಗಲಿ. ಅದಕ್ಕೆ ಉಪಯೋಗ ಮಾಡ್ಕೊ ಅಂತ, ದುರುಪಯೋಗ ಮಾಡ್ಕೋಬೇಡ. ಏನು ದುಡ್ಡು ದುಗ್ಗಾನಿಗಿಂತ ಪವಿತ್ರವಾದದ್ದು ಯಾವುದು ಇಲ್ಲ ಅಂತ ಬಂದತ್ವ? ಏನು ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದು ಇಲ್ಲ ಅಂತ ಬಂದತ್ವ? ನಹಿ ಜ್ಞಾನೇನ ಸದೃಶಮಂ ಪವಿತ್ರಮಿದ ಉತ್ತಮಂ ಅಂತಂದು. ಆತ್ಮಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂದ್ರೆ. ಈ ದುಡ್ಡು ದುಗ್ಗಾನಿ ಗಳಿಸೋದಲ್ಲ ನಿನ್ನ ಜೀವನದ ಗುರಿ ಅಂತ. ಬಹಳ ಜನ್ಮದಾಗ ಅದನ್ನು ಮಾಡ್ಕೊತ ಬಂದಿ, ಅದರಿಂದ ಏನೂ ಲಾಭ ಆಗಿಲ್ಲ. ಅದರ ಸಂಬಂಧ ಎಷ್ಟೇ ಹೀನ ಕರ್ಮಗಳನ್ನು ಮಾಡ್ಬೇಕಾಕೈತಿ, ಅದಕ್ಕೆ ತಕ್ಕಂಗೆ ನೀ ಜನ್ಮಗಳನ್ನು ಹೊಂದಬೇಕಾಕೈತಿ. ಮಾಡಿದ ಕರ್ಮ ಅದು ಗಳಿಸಿದ್ದು ಅವ್ರಿಗೆ ಹೋಗ್ತೈತಿ, ನೀ ಮಾಡಿದ ಕರ್ಮ ನಿನ್ನ ಬೆನ್ನು ಹತ್ತೈತಿ. ಅದನ್ನು ಗಳಿಸ್ಬೇಕಾದ್ರೆ ಇಂತೆಂಥ ಕರ್ಮಗಳನ್ನು ಮಾಡಿ ಯಾರ ಬರ್ತಾರನವ್ರು ಅದ್ರಾಗ ಇಸ ತಗೊಳಕ, ಎದ್ರ ಸಂಬಂಧ ಮಾಡ್ತೀನಿ ಅಂತ. ಅವರು ರತ್ನಾಕರ, ವಾಲ್ಮೀಕಿ ಹಿಂದಗಡೆ ಅವನ ಹೆಸರು ಮೊದಲಿಕ್ಕೆ ರತ್ನಾಕರ, ಹಾದಿ ಬೆಡಿತಿದ್ದವ. ಆಗುವಾಗ ನಾರದನ್ನು ಕಟ್ಟಿಬಿಟ್ಟ, ನಾವು ಏನೇನೈತಿ ನೀನು ಅಂತೇಳಿ ಕೊಡ ಅಂತೇಳಿ ಅವನು ಕಟ್ಟಿಬಿಟ್ಟ. ನಾವು ಆವಾಗ ಅವನು ನಾರದನ ಉಪದೇಶದಿಂದ ಅವನು ಪರಿವರ್ತನ ಆಯ್ತು. ಎದ್ರ ಸಂಬಂಧ? ಹೆಂಡ್ರ ಮಕ್ಕಳ ಸಂಬಂಧ. ನೀ ಮಾಡಿದ ಇದ್ರಾಗ ಅವ್ರ ಪಾಲ್ಗಾರಕ್ಕರನ್ನ ಕೇಳವನ್ನ, ಹಂಗಾರೆ ತಡಿ ನಿನ್ನ ಬರ್ದೇನೆ ಅಂತ ಅಲ್ಲೇ ಗಿಡಕ್ಕೆ ಕಟ್ಟಿ ಅವನ್ನ ಕೇಳಾಕ. ನಾವ್ಯಾಕೆ ಅದ್ರಾಗ ಪಾಲ್ಗಾರ? ನೀ ಅಂಥ ಕರ್ಮ ಮಾಡಿ ನಮಗೇನು ಸಂಬಂಧ?
ಅವಾಗ ಪರಿವರ್ತನೆ ಆಗೈತಿ. ಯಾಕೆ ನಾವು ಇದಕ್ಕಾಗಿ ಬದುಕೋದು? ಹೆಂಡ್ರು ಮಕ್ಕಳು ಸಂಬಂಧ ನಾವಿಲ್ಲ ಗಳಿಸಿ ಇಂಥ ಪಾಪ ಕಟ್ಕೊಂಡು ನಾವು ಅದರ ಫಲ ಉಣ್ಬೇಕು. ಯಾರ ಬಗ್ಗೆ ಯಾರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವಿ ತನ್ನ ಕರ್ಮದ ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತೈತಿ ಹುಟ್ಟಬೇಕಾದ್ರೆ. ಏನ್ ನನ್ನ ಮಕ್ಕಳಿಗೆ ಹೆಂಗೆ ಮಾಡೋದು ಅವ್ರ ಜೀವನ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾರ ಬಗ್ಗೆನೂ ಯಾರು ಚಿಂತೆ ಮಾಡೋ, ಪ್ರತಿಯೊಂದು ಜೀವಿ ತನ್ನ ಕರ್ಮದ ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತೈತಿ. ಅದರಂತೆನೇ ನಡೀತದೆ. ಒಂದು ಕೂದಲು ಇಳಿಸೋದು ಅದ್ರಾಗ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ತಿದ್ದಾಕ್ ಬರೋದಿಲ್ಲ ಅದನ್ನ. ನೀ ಮಾಡಿದ ಕರ್ಮ ನಿನ್ನ ಹಿಂಬಾಲಿ, ನಾ ಮಾಡಿದ್ದು ನಾನು ಹಿಂಬಾಲಿ. ಅದನ್ನ ಯಾರಿಗೂ ತಿದ್ದಾಕ್ ಓಡಾಡ್ತಾರೆ ನನ್ನ ಮಕ್ಕಳು ಮರಿ ಬಾಳೆ ತಿದ್ದಾಕ್ ಬರೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು, ಚಿಂತಿಸಬಾರದು ಅಂತ. ಅವ್ರವ್ರ ಪ್ರಾರಬ್ಧ ಕರ್ಮ ಹಂಗಿರ್ತೈತಿ. ಅದನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮುನ್ನೋಡಿ ನಿನ್ನ ಕೆಲಸ ಮಾಡ್ಕೊ. ನೀ ಯಾ ಜೀವರಾಶಿ, ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ. ಮೊದಲು ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಅದನ್ನ ತಿದ್ದಾಕ ಹೋಗ್ಕಣ ಮಕ್ಕಳು ಮರಿ ತಿದ್ದಾಕ. ನಿನ್ನನ್ನು ನೀನು ತಿದ್ಕೋ. ಓ ಸುಧಾರಕಣೆ, ಮೊದಲು ನಿನ್ನನ್ನು ನೀನು ಸುಧಾರಿಸಿಕೊ. ಇನ್ನೊಬ್ಬರನ್ನು ಸುಧಾರಿಸೋದು ಆಗುದಿಲ್ಲ ನಿನಗೆ. ಅವ್ರು ಎಂತೆಂಥ ಕರ್ಮ ಮಾಡಿ ಬಂದಾರೋ ಯಾರಿಗೂ ಗೊತ್ತು. ಅದನ್ನು ಕಟ್ಕೊಂಡು ಬಂದಾರೋ ಅವರು. ಪ್ರತಿಯೊಬ್ಬರೂ ನಾವು ಹಿಂದಿನ ಸಾಲ ತೀರ್ಸಾಕ್ ಬಂದೇವಿ. ಅದಕ್ಕಾಗಿ ಬಂದದ್ದು ಜನ್ಮ. ಹಿಂದಿನ ಸಾಲ ತೀರ್ಸಾಕ ಬಂದೈತಿಲ್ಲ. ಸಾಲ ತೀರು ಮಠ ಏನ್ ಮಾಡಿರೂ ಹೋಗುದಿಲ್ಲ. ಋಣ ಸಂಬಂಧ, ಋಣ ಮುಗೀತಂದ್ರೆ ಒಂದು ಕ್ಷಣ ಕೂಡ ಹೊಡಿದ್ರು. ಅದಕ್ಕೆ ಅದನ್ನೆಲ್ಲ ಅದಕ್ಕೆ ಬಂದದ್ದು ಇದು ಜನ್ಮ. ಯಾರ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಿನ್ನ ಕೆಲಸ ಮಾಡ್ಕೊ. ಭೋಗ ವಾಸನೆಗಳ ಪೂರ್ಣ ನಾಶ ಆಗುವವರೆಗೂ ನಿರಂತರ ಈ ಅಭ್ಯಾಸದಾಗ ತೊಡಗುತ್ತೆ ನೋಡ್ರಿ. ಸ್ವಲ್ಪ ಉಳಿತು ಅಂದ್ರೆ ಮತ್ತೆ ಅದು ಚಿಗ್ಯಾಕೆ ಚಲೋ ಆಕೈತಿ. ಅಂಥ ವಾತಾವರಣದೊಳಗೆ ಅದು ನೋಡಿತಂದ್ರೆ ಅಲ್ಲಿ ಚಿಗುರು ಹೊಡ್ಯಾಕೆ ಚಲೋ ಆಕೈತಿ. ನಿನಗೆ ಹೊಳಿಲಿಲ್ಲ ಅಂದರೆ ಬಲ್ಲವ್ರು ಕೇಳು, ಅವ್ರು ಅದನ್ನು ನೆನಪಿಗೆ ತಂದು ಕೊಡ್ತಾರೆ. ಕೇಳಿ ನೆನಪಿಗೆ ತಂದ್ಕೊಂಡು ಇರಾಕಲಿ. ನಿರಂತರ ಅಂಥ ಸತ್ಸಂಗದವು ತೊಡಗಿದ್ರೆ ನಿನ್ನಲ್ಲಿ ಅವು ಜಾಗೃತ ಆಕ್ಕವು. ಆದಾಗ ನಿನಗೆ ಅದ್ರಾಗ ಪ್ರವೃತ್ತಿ ಆಕೈತಿ. ಆ ಅಭ್ಯಾಸದಾಗ ತೊಡಗು. ಅದ್ರೊಳಗೆ ಲಾಭ ಐತೆ ಅನ್ನೋದು ಅವಾಗ ಹೊಳಿತೆ ಅಂದರೆ ಈ ಕಡೆ ಹೊಳ್ಳೆ ನೋಡುದು. ನೀನು ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಯೋಜನೆ ಮಾಡಬೇಕು. ಏನು ಮಕ್ಕಳು ಮರಿ ಹಿಡಿದು ದುಡ್ಡು ದುಗ್ಗಾಣಿ ಗಳಿಸೋ ಯೋಜನೆ ಮಾಡಬೇಕು. ಏಟು ಬೇಕಟ್ಟ ಮಾಡ್ಕೋ, ಹೆಚ್ಚಿಂದ ಮಾಡಕ್ಕೆ ಹೋಗಬೇಡ. ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟ ಮಾಡಬೇಡ ಅಂತ ಹೇಳಿಲ್ಲ. ನೀವು ವ್ಯವಸಾಯರ ಮಾಡು, ಒಕ್ಕಲ್ತನಾರ ಮಾಡು, ವ್ಯಾಪಾರ ಮಾಡು, ನೌಕರಿಯರ ಮಾಡು, ಪ್ರಾಮಾಣಿಕತನದಿಂದ ಧರ್ಮಕ್ಕನುಸಾರವಾಗಿ ನಿನ್ನ ಜೀವನ ಸಾಗಲಿ ಅಂತ. ಅರ್ಥ ಮತ್ತು ಕಾಮಗಳ ವ್ಯವಹಾರ ಹೆಂಗಿರ್ಬೇಕು ಅಂದ್ರೆ ಧರ್ಮಕ್ಕನುಸಾರವಾಗಿ. ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಗೆ ಧರ್ಮ ಅಂತಾರೆ. ಇನ್ನೊಬ್ಬರಿಗೆ ಹಿಂಸಾ ಕೊಟ್ಟು ಮಾಡಕ್ಕೆ ಹೋಗಬೇಡ ನೀನು. ಅರ್ಥಗ ಅಂದ್ರೆ ದುಡ್ಡು ಗಳಿಸ್ಬೇಕಾದ್ರೆ ಇನ್ನೊಬ್ಬರಿಗೆ ಮರಗಿಸ್ಬೇಡ. ಕಾಮ ಬಯಕೆಗಳನ್ನು ನಿನ್ನದಾಗಿದ್ದದ್ರೊಳಗಷ್ಟ ನೀನು ನೋಡ್ಕೊ. ಅನ್ಯದ್ರಾಗ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಇವನ್ ಮಾಡಿದ ಪರಿವಿಡಿದಿ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆಳೆದೊಯ್ದು ಹುಟ್ಟಿಸುವ ವಚನದೋಳು ಎಡವಿಡದಿರೆ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಅಂತ. ಇಷ್ಟೆಲ್ಲ ಐತಿ ಒಳಗೆ. ನಾನು ಅದು ಬೇಕಾಗಿ ಅದಾಗಿದ್ದು ಚಲೋ ಆಕಿತ್ತು ಇನ್ನೊಬ್ಬರು ಆಶೆ ಮಾಡಕ್ಕೆ ಹೋಗ್ಬೇಡ. ಅದು ಮನಸ್ಸಿನಾಗ ಬಂದ್ರೆ ತುಡುಗಾದ ನೀ. ಮತ್ತೆ ಮನಸ್ಸಿನಾಗ ಸಹಿತ ಬರಬಾರ್ದು. ಒಮ್ಮೆ ಬಿಟ್ಟು 2 ಸಲ ಬಿದ್ರೆ ಅದು ಬೇಲಿ ಜಿಗ್ಯಾಕೆ ಚಲೋ ಆಕೈತಿ. ಮತ್ತೆ ಹೌದಿಲ್ಲ, ಹೆಚ್ಚಿಗೆ ಆಕೈತಿ. ಅದಕ್ಕೆ ನಿನ್ನದನ್ನೋದ್ರೊಳಗೆ ಅದು ಬೇಲಿ. ವಿವಾಹ ಅಂತ ಯಾಕೆ ಮಾಡ್ಯಾರ? ಬೇಲಿ ಅದು. ಯಾವ ದನ ಒಳಗೆ ಬರಬಾರ್ದು ಅಂತ. ಹೌದಿಲ್ಲ, ಅದಕ್ಕೆ ಅದ್ರ ಬೇಲಿ ಬಂಧನ ಮಾಡ್ಯದ. ಅದನ್ನು ಹಿಂದಿನ ಋಷಿ ಮುನಿಗಳೆಲ್ಲ ಮಾಡಿದ್ದು. ಆ ಬೇಲಿ ದಾಟಿ ಹೋದೆ ಅಂದ್ರೆ ನೀನು ಅದ್ರ ಫಲ ಉಣ್ಬೇಕಾಗತ್ತೆ. ಹೌದಿಲ್ಲ, ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಕೆಲಸ ಅದ. ಬರೀ ಕೋರ್ಟ್ನ್ಯಾಗ ಬಿಡುಗಡೆ ಇವನ
ನಿರಂಜನಪ್ಪ ಹೇಳ್ತಿದ್ರು, ಅಲ್ಲಿ ಹೋದಾಗ ವಕೀಲರು ಬರೀ ಇದೇ ಡಿಸ್ಕಷನ್ ಮಾಡ್ತಿದ್ವು ಅಂತ. ಇದು ಇರಬಾರ್ದೈತಿ ಬಿಡ್ರಿ, ಲಗ್ನದ ಮಾಡಿ ಇದನ್ನೆಲ್ಲ ಇವ ನ್ಯಾಯ ಬರತ್ತಾವ ಬರೀ. ಅದು ಅದು ಐತಂತ ನಿಮ್ಮ ಹೆಂಡತಿ ನಿನ್ನ ಮನ್ಯಾಗ ಅದಾಳ, ಯಾವಂದ್ರೆ ಬೆನ್ನ ಹತ್ತಿ ಹೊಕ್ಕಿದ್ಲಾಕೆ ಅಂತ ವಕೀಲರಿಗೆ. ವಕೀಲ್ ಗಪ್ಪ ಆದಂತಾವ. ನೀವು ಮಂದಿದ ಹೇಳಕತ್ತಿ ಅದು ಐತಿ ಅಂತೇಳಿ ನಿನ್ನ ಮನ್ಯಾಗ ನಿನ್ನ ಹೆಂಡತಿ ಅದಾಳ, ಇಲ್ಲ ಅಂದ್ರೆ ಆಕೆ ಯಾವ್ದಾರ ಬೆನ್ನ ಹತ್ತಿ ಹೊಕ್ಕಿದ್ಲ ಗಪ್ ಕುಂತ ನಾವು. ಹೌದಿಲ್ಲ? ಅನುಭವ ಯಾಕೆ ಮಾಡ್ಯಾರ ಅವನು ಹಿಂದಿನ ಋಷಿಮುನಿಗಳೆಲ್ಲ? ನಿನ್ನದಾಗಿದ್ದದ್ದು ಅದನ್ನು ಒಂದು ಸಾಮಾಜಿಕ ಜೀವನ ಸುಖದಿಂದ ಬಾಳಲಿ ಅಂತ ಅವನ್ನೆಲ್ಲ ಮಾಡ್ಯಾರ. ಇಲ್ಲ ಅಂದ್ರೆ ಹದಗೆಟ್ಟು ಹೋಗಿತ್ತೆಲ್ಲ. ಹೌದಿಲ್ಲ? ಅದು ಕಟ್ಟಳೆ ಅದು. ಹೌದಿಲ್ಲ? ಅದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಐತಿ. ಆ ಉಳ್ಕಿದವ ಇಲ್ಲೇ ಇಲ್ಲ. ಅದು ಬಾಕಿ ಕಡೆ ನೋಡಿ ನೀವೆಲ್ಲ ಎಲ್ಲ ಪಶು ಜೀವನ ಐತೆ ಅಲ್ಲಿ. ಪಶು ಪಕ್ಷಿಗಳ ಜೀವನ ಎಲ್ಲಿ ಸಂಬಂಧ ಇಲ್ಲ, ಸಾಟಿಲ್ಲ ಯಾವ ಏನ್ ಅಂಥವು ಅದಾವೆಲ್ಲ. ಅಂಥ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಭವ್ಯವಾದಂಥ ಸಂಸ್ಕೃತಿ ಅದು. ಅದನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕ ಆಕೈತಿ. ಹುಟ್ಟಿದ್ರು ಹುಟ್ಟಬೇಕು ಭಾರತದೊಳಗೆ ಅಂತ. ಏನ್ ಭಾರತೀಯ ಸಂಸ್ಕೃತಿಯನ್ನು ನಾವು ಅಭ್ಯಾಸ ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು. ಮತ್ತೆಲ್ಲಾರ ನೀವು ಹುಟ್ಟಿದ್ರೆ ನಿನಗೆ ಏನೂ ಇಲ್ಲ. ಅಲ್ಲಿ ಅಮೇರಿಕದಾಗ ಇದ್ದವ ಬಂದು ಹೇಳಾಗ್ತಿದ್ದ, ಯಾವಾಗ ವಾದೇನೋ ಯಪ್ಪ ನಮ್ಮ ಊರಿಗೆ ಎಲ್ಲ ಪಶು ವೃತ್ತಿ ಅಲ್ಲೆಲ್ಲ ಬರೀ ದೊಡ್ಡ ಗಳಿಸೋದು, ಬರೀ ಅದ ಹುಚ್ಚಿಡಿದು ಬಿಟ್ಟಿಲ್ಲ. ಬರೀ ವಿಷಯ ಭೋಗ ಮಾಡೋದು, ಇದನ್ನು ಮಾಡೋದು, ಮತ್ತೊಂದು ಏನು ವ್ಯಸನ ಇಲ್ಲ. ಪಶು ವೃತ್ತಿ ನಾನು ಹಿಂಗೆ ಎಲ್ಲಿ ಸಿಗೋದು ನಿನಗೆ? ಭಾರತೀಯ ಸಂಸ್ಕೃತಿ ಭವ್ಯವಾದಂಥದ್ದು. ನಮ್ಮ ಋಷಿಮುನಿಗಳು ಎಲ್ಲಿ ಸಿಗೋದು? ಜಗತ್ತಿನ ಎಲ್ಲಿ ಬೇಕಾದ್ರೆ ಅಡ್ಡಾಡ್ರಿ, ನೀವು ಸಿಗೋದಿಲ್ಲ ನೀವು. ಅದಕ್ಕೆ ಅಜ್ಜವ್ರು ಅಲ್ಲಿ ಹೋಗಿ ಏನು ಮಾಡವ, ತನ್ನಗೆ ಇಲ್ಲೇ ಏನು ಮಾಡ ಪರದೇಶಕ್ಕೆ ಹೋಗ್ಬೇಕು ಅನ್ನೋದಿತ್ತಂತೆ. MA ಡಿಗ್ರಿ ಮುಗಿಸಿದ ಕೂಡಲೇ ಅಜ್ಜವ್ರು ಆತ್ಮಾನಂದಪ್ಪ ಅವ್ರು ಹೋಗ್ಬೇಕಂತ ಇಚ್ಛಾ. ಅಲ್ಲಿ ಹೋಗಿ ಏನು ಮಾಡವ, ಅಲ್ಲೇನೈತಿ ಒಂದು ತನ್ನಗೆ ಇಲ್ಲೇ ಅಭ್ಯಾಸ ಮಾಡಿದ್ನು. ತನ್ನಗೆ ಇದ್ರೆ ನಿನ್ನ ಸ್ವರೂಪದ ಅಭ್ಯಾಸದಾಗ ಕಾಲು ಕಳಿ, ಆಕಳು ಹಾಲು ಕುಡಿದು ಯೋಗ ಸಾಧನ ಮಾಡಿದ್ರು, ಅಭ್ಯಾಸದಾಗ ತೊಡಗಿದ್ರು. ಅಪ್ಪ ಅವ್ರು ಹಿಂಗಂದ್ರು, ಹೋಗಿ ಉಳ್ಳಿ ಅಲ್ಲೇನು ಮಾಡವ ಹೋಗಿ ಅಂತ. ಫಾರಿನ್ಗೆ ಹೋಗಿ ದೊಡ್ಡ ಇದೈತೆ, ಅಲ್ಲೇನು ಮಾಡವ ಸ್ವೇಚ್ಛಾಚಾರ. ಹೌದಿಲ್ಲ? ಇಂದ್ರಿಯಗಳ ಮಜಾ ಮಾಡೋದು, ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಹೀನ ಸಂಸ್ಕಾರ ಮಾಡ್ಕೊಂಡು ಮತ್ತು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ ಪಶು ವೃತ್ತಿ ಏನು. ಅದಕ್ಕೆ ಇಂಥ ಒಂದು ಭವ್ಯವಾದಂಥ ಸಂಸ್ಕೃತಿ, ಇದನ್ನು ಯಾರಿಗೂ ಮಾಸಲಿಕ್ಕೆ ಬರೋದಿಲ್ಲ. ಬೇಕಾದಂಥ ಪ್ರಸಂಗ ಬಂದವನು ಭಾರತದ ಇದರೊಳಗೆ ಹಾಳು ಮಾಡ್ಬೇಕಂತ ಎಷ್ಟು ಪ್ರಯತ್ನ ಮಾಡಿರೋ ಅವನ್ನೆಲ್ಲ. 4 ವಿಶ್ವವಿದ್ಯಾಲಯಗಳನ್ನು ತಿಂಗಳಾನುಗಟ್ಟಲೆ ಸುಟ್ಟುವಂಥ ಬುಕ್ಗಳು ಹಾಳು ಮಾಡಿದ್ರೆ ಇವ್ರು ನಮ್ಮ ವಶಕ್ಕೆ ಬರ್ತಾರಿಲ್ಲ, ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ ಅಂಥೇಳಿ ಅವನ್ನ ಶಿಕ್ಷಣ ಪದ್ಧತಿ ಬದಲು ಮಾಡಿದ್ರು. ಇಲ್ಲಿ ಸುಟ್ಟು ಬಿಟ್ರೆ ಅವನ್ನ ಏನೇನು, ಅದು ಎಂದೂ ನಾಶ ಆಗುವುದಿಲ್ಲ. ಭವ್ಯವಾದಂಥದ್ದು ಅದು ನಾಶ ಆಗುವುದನ್ನು ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ನಾಶ ಮಾಡ್ಲಿಕ್ಕೆ ಅಮರದ ಭಾರತೀಯ ಸಂಸ್ಕೃತಿ ಅಂತಿದ್ರು ಅಜ್ಜವ್ರು. ಯಾವನೋ ಒಬ್ಬ ಇಲ್ಲಿ ಬಂದು ಭಾರತದಾಗ ನೋಡಿ, ಈ ಭಾರತೀಯ ಏನು ಉಳಿದಿಲ್ಲಪ್ಪ ಅಂತ ಅವನು ಭೇಟಿ ಆಗಿಲ್ಲ. ಅವನ ಅಡ್ರೆಸ್ ಇದ್ರು ಹುಡುಕ್ಲಿ, ಅವಾಗ ಭಾರತ ಸತ್ತಿಲ್ಲ, ಇನ್ನೂ ಬದುಕೈತಿ ಅನ್ನೋದು ಪತ್ರ ಬರೀ ಅವಾಗ ಅಂದ್ರೆ ಅಂಥ ಭವ್ಯವಾದಂಥ ಇದು ಐತಿ, ಇನ್ನೂ ಐತಿ ನಮ್ಮ ಅಲ್ಲೆಲ್ಲೇ. ಅವಾಗ ಭೇಟಿಯಾಗಿಲ್ಲ ಅವ್ರು, ಅಂಥವ್ರು ಯಾರು ಇಲ್ಲಿ ಭೇಟಿಯಾಗಿಲ್ಲ. ಅವಾಗ ಬರೀ ಇವು ಸಾಂಪ್ರದಾಯ ಇಂಥವ್ರು ಭೇಟಿಯಾಗ್ಯಾರ. ಗುಂಪು ಕಟ್ಕೊಂಡು ಯಾಕ್ರಿ ಸೋಗ್ ಹಾಕೊಂಡು ಅಡ್ಡಾಡೋರು ಭೇಟಿಯಾಗ್ಯಾರ. ನಿಜವಾದ ಇದನ್ನು ಭಾರತೀಯ ಸಂಸ್ಕೃತಿ ಅದನ್ನು ಮರ್ಮವನ್ನು ತಿಳಿದವರು, ಅದನ್ನು ಅನುಭವ ಮಾಡಿದವರು ಋಷಿಮುನಿಗಳ ದರ್ಶನ ಆಗಿಲ್ಲ ನಾವು. ಅಂಥವ್ರು ಪಾಲ್ ಬ್ರಂಟನ್ ಅಂತವ್ರಿಗೆ ರಮಣ ಮಹರ್ಷಿಗಳು ಬಿಟ್ಟು ಹೋಗಿಲ್ಲ ನಾವು. ತಿಂಗಳಾನುಗಟ್ಟಲೆ ನಿಜವಾದದ್ದು ಇಲ್ಲೇ ಐತಿ. ಅವತ್ತು ಸುತ್ತಾಡಿ ಸಾಕಾಗಿ ಅಲ್ಲಿ ರಮಣ ಮಹರ್ಷಿಗಳ ಹತ್ರ ಬಂದವು. ಅವಾಗ ಅವ ಗೊತ್ತಾಯ್ತು, 70ನೇ ವಯಸ್ಸಿನೊಳಗೆ ಅವಾಗ ಹಡಗು ಪ್ರವಾಸ ಮಾಡಿ ತಿಂಗಳಾನುಗಟ್ಟಲೆ ಬಂದು ಇಲ್ಲಿ ಅಭ್ಯಾಸ ಮಾಡಿದವು. ನಮಗೊಂದು ಹರಕು ಗುಡಿಸಲ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಯಾಕ್ರಿ ಇಲ್ಲೇ ಬಂದು ಇಲ್ಲೇ ನಾವು ತಿಳ್ಕೊಬೇಕಂದ್ರೆ ಆಗೋದಿಲ್ಲ. ಎಲ್ಲಿಂದ ಎಲ್ಲಿ 70ನೇ ವಯಸ್ಸಿನೊಳಗೆ ತಿಂಗಳಾನುಗಟ್ಟಲೆ ಹಡಗು ಪ್ರವಾಸ ಮಾಡಿ ಪಾಲ್ ಬ್ರಂಟನ್ ಅನ್ನವ ಅಲ್ಲಿ ಹುಡುಕಾಡಕ್ಕೆ ಮದ್ರಾಸ್ದಾಗ ಒಬ್ಬ ಭೇಟಿಯಾಗಿ ಇಂಥಲ್ಲಿ ಅದಾರ ಅಂದಾಗ ಬಂದು ಇಲ್ಲಿ ಬಂದು ಹಂಗೆ ನೋಡ್ಬೇಕಂತ ಬಂದು ಇದ್ರ ಪ್ರಭಾವಕ್ಕೆ ಅವ ಒಳಗಾಗಿ ರಮಣ ಮಹರ್ಷಿಗಳನ್ನು ಪ್ರಚಾರ ಮಾಡಿದವನ, ಹೊರಬೀಳಿಸಿದವನ ಜಗತ್ತಿಗೆ ಅವರು ಇದನ್ನು ಮಾಡಿಕೊಟ್ಟು ಪರಿಚಯ ಮಾಡಿಕೊಟ್ಟವ ಪಾಲ್ ಬ್ರಂಟನ್ ಅಂತ. ನಮ್ಮ ದೇಶದವಲ್ಲ ಅವ. ಇಂಥದ್ದು ಎಲ್ಲೈತಿ ಅನುಭವ ಅದಕ್ಕೆ ಅಂಥ ಒಂದು ಇದು ಎಲ್ಲಿ ಸಿಗೋದಿಲ್ಲ ನಮ್ಗೆ. ಭಾರತೀಯ ಸಂಸ್ಕೃತಿ ಅಭ್ಯಾಸ ಮಾಡ್ಬೇಕಂದ್ರೆ ಇಲ್ಲೇ ಭಾರತದೊಳಗೆ ಹುಟ್ಟಬೇಕು ನಾವು.
ಏನು ನಮ್ಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ವಾಸನ ಅಲ್ಲಿ ಹುಟ್ಟಕ್ಕೆ ಹಸ್ತೈತೆ ಅದು ಮತ್ತೆ ಹೇಳ್ಕೊಂಡು ಯಾರ್ಯಾರಿಗೆ ವಾಸನ ಇರ್ತೈತಿ ಹುಚ್ಚು ಅಲ್ಲಿ ಹೇಳ್ಕೊಂಡು ಹೋಗಿ ಹುಟ್ಟಿಸ್ತೈತೆ ಅದು. ಏನು ಜನ್ಮ ಅಲ್ಲೇ ಬರ್ತೈತಿ ನಿನಗೆ. ಅದಕ್ಕೆ ಎಷ್ಟು ಸಲ ಹುಟ್ಟಿದ್ರು ಇಲ್ಲೇ ಹುಟ್ಟಬೇಕು, ಹುಟ್ಟುವಂಗೆ ಮಾಡಪ್ಪ ನನಗೆ, ಅಂಥ ಸಂಸ್ಕಾರ ನನಗೆ ಆಗುವಂಗೆ ಮಾಡುವಂತ ಬೇಡ್ಕೊಂಡ. ಬಿಡೋಣ್ರಿ. सकल साधु संत महाराज